ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಫಾರ್ ಸ್ಟೂಡೆಂಟ್ಸ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಾವು ಕೊಲಿಜೇಟಿವ್ ಪ್ರಾಪರ್ಟೀಸ್ನ ಕಂಟಿನ್ಯೂ ಮಾಡೋಣ. ಕೊಲಿಜೇಟಿವ್ ಪ್ರಾಪರ್ಟೀಸ್ ಎಲ್ಲಾಗುತ್ತೆ? ಒಂದು ನಾನ್ ವಾಲಟೈಲ್ ಸಲ್ಯೂಟ್ನ ವಾಲಟೈಲ್ ಸಾಲ್ವೆಂಟಲ್ಲಿ ಆ್ಯಡ್ ಮಾಡಿದಾಗ ಸೊಲ್ಯೂಷನ್ ಏನು ಫಾರ್ಮ್ ಆಗುತ್ತೆ, ಅಲ್ಲಿ ನಮಗೆ ಕೊಲಿಜೇಟಿವ್ ಪ್ರಾಪರ್ಟೀಸ್ ಹ್ಯಾಪ್ನಿಂಗ್ ಆಗುತ್ತೆ. ಈಗಾಗಲೇ ನಾವು ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ನ ನೋಡಿದ್ದೀವಿ. ಇಲ್ಲಿ ಏನಾಗುತ್ತೆ, P1 ವಿಲ್ ಬಿ ಗ್ರೇಟರ್ ದೆನ್ P1 ಆಗಿರುತ್ತೆ. ಪ್ಯೂರ್ ಸ್ಟೇಟ್ಗಿಂತ ಸೊಲ್ಯೂಷನ್ ಸ್ಟೇಟಲ್ಲಿ ವೇಪರ್ ಪ್ರೆಷರ್ ಕಡಿಮೆ ಆಗುತ್ತೆ ಅಲ್ವಾ, ಲೋ ಆಗುತ್ತೆ. ಅಂದರೆ ಇಲ್ಲಿ P1 ಏನಿರುತ್ತೆ ಅದು ಬಂದ್ಬಿಟ್ಟು P1ಗಿಂತ ಜಾಸ್ತಿ ಇರುತ್ತೆ. ಇಲ್ಲಿ ನಮಗೆ ಸೊಲ್ಯೂಷನಲ್ಲಿ ಕಡಿಮೆ ಆಗಿಬಿಡುತ್ತೆ, ಲೋ ಆಗಿಬಿಡುತ್ತೆ. ದಟ್ ವಿ ವಿಲ್ ಕಾಲ್ ಎ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್. ಇದನ್ನು ಆಲ್ರೆಡಿ ಸ್ಟಡಿ ಮಾಡಿದ್ದೀವಿ. ಹಾಗೆ ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟ್ ಸಹ ಸ್ಟಡಿ ಮಾಡಿದ್ದೀವಿ. ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟಲ್ಲಿ ಏನಾಗುತ್ತೆ, ನಮಗೆ ಇಲ್ಲಿ TB ಏನಿರುತ್ತೆ, ಬಾಯ್ಲಿಂಗ್ ಟೆಂಪ್ರೇಚರ್ ಇನ್ ಪ್ಯೂರ್ ಸ್ಟೇಟ್ ಬಂದ್ಬಿಟ್ಟು ನಮಗೆ ಬಾಯ್ಲಿಂಗ್ ಟೆಂಪ್ರೇಚರ್ ಇನ್ ಸೊಲ್ಯೂಷನ್ ಸ್ಟೇಟ್ ಏನಾಗುತ್ತೆ, ಸೊಲ್ಯೂಷನಲ್ಲಿ ಜಾಸ್ತಿ ಇರುತ್ತೆ, ಪ್ಯೂರ್ ಸಾಲ್ವೆಂಟ್ ಅಲ್ಲಿ ಕಡಿಮೆ ಇರುತ್ತೆ. ಓಕೆ, ಇದನ್ನು ಆಲ್ರೆಡಿ ನಾವು ಸ್ಟಡಿ ಮಾಡಿದ್ದೀವಿ. ನೆಕ್ಸ್ಟ್ ಕೊಲಿಜೇಟಿವ್ ಪ್ರಾಪರ್ಟಿ ಈಸ್ ಡಿಪ್ರೆಷನ್ ಆಫ್ ಫ್ರೀಸಿಂಗ್ ಪಾಯಿಂಟ್. ಡಿಪ್ರೆಷನ್ ಆಫ್ ಫ್ರೀಸಿಂಗ್ ಪಾಯಿಂಟ್ ಅಲ್ಲಿ ಏನಾಗುತ್ತೆ, ಇಲ್ಲಿ ಹೆಸರೇ ಹೇಳೋಗೆ ಏನಾಗುತ್ತೆ, ಡಿಪ್ರೆಷನ್ಗೆ ಹೋಗ್ಬಿಡುತ್ತೆ. ಓಕೆ, ಏನು ಫ್ರೀಸಿಂಗ್ ಪಾಯಿಂಟ್ ಅಂದ್ರೆ ಇಲ್ಲಿ TF ಅಂದ್ರೆ ಫ್ರೀಸಿಂಗ್ ಟೆಂಪರೇಚರ್ ಇನ್ ಪ್ಯೂರ್ ಸ್ಟೇಟ್ ಏನಾಗುತ್ತೆ, ಜಾಸ್ತಿ ಇರುತ್ತೆ ಕಂಪೇರ್ಡ್ ಟು ಫ್ರೀಸಿಂಗ್ ಟೆಂಪರೇಚರ್ ಇನ್ ಸೊಲ್ಯೂಷನ್ ಸ್ಟೇಟ್. ಅಂದ್ರೆ ಇಲ್ಲಿ ಏನು ಟೆಂಪರೇಚರ್ ಇರುತ್ತೆ, ಇಲ್ಲಿ ದಟ್ ವಿಲ್ ಕಾಲ್ ಎಸ್ ಫ್ರೀಸಿಂಗ್ ಟೆಂಪರೇಚರ್ ಇನ್ ಪ್ಯೂರ್ ಸ್ಟೇಟ್. ಓಕೆ, ಇಲ್ಲಿ ಏನಿರುತ್ತೆ ಅದನ್ನ ನಾವು ಫ್ರೀಸಿಂಗ್ ಟೆಂಪರೇಚರ್ ಇನ್ ಸೊಲ್ಯೂಷನ್ ಸ್ಟೇಟ್ ಅಂತ ಕರಿತೀವಿ. ಈ ಟೆಂಪರೇಚರ್ ಏನಾಗುತ್ತೆ, ಇಲ್ಲಿ ಬರುತ್ತೆ, ಇದು ಡಿಪ್ರೆಸ್ ಆಗುತ್ತೆ, ಅಂದ್ರೆ ಇದು ಕಡಿಮೆ ಆಗುತ್ತೆ. ಸೊ ಇಲ್ಲಿ ಇದು ಕಡಿಮೆ ಇರುತ್ತೆ, ಇಲ್ಲಿ ಇದು ಜಾಸ್ತಿ ಇರುತ್ತೆ. ಇಲ್ಲಿಂದ ಇಲ್ಲಿಗೆ ಎಷ್ಟು ಕಡಿಮೆ ಆಗಿದೆ ಟೆಂಪರೇಚರ್, ಫ್ರೀಸಿಂಗ್ ಟೆಂಪರೇಚರ್, ಅದನ್ನ ನಾವು ಡಿಪ್ರೆಷನ್ ಆಫ್ ಫ್ರೀಸಿಂಗ್ ಪಾಯಿಂಟ್ ಅಂತ ಕರಿತೀವಿ. ಹಾಗಾದ್ರೆ ಇದನ್ನ ಹೇಗೆ ಬರೀಬಹುದು, ಇಲ್ಲಿ ಜಾಸ್ತಿ ಇದೆ, ಇಲ್ಲಿ ಕಡಿಮೆ ಇದೆ ಅಲ್ವಾ. ಸೊ ದಿಸ್ ಮೈನಸ್ ದಿಸ್ ಆಗುತ್ತೆ. ದಟ್ ಈಸ್ TF0 ಮೈನಸ್ TF ವಿಲ್ ಬಿ ಈಕ್ವಲ್ಸ್ ಟು ಡೆಲ್ಟಾ TF. ಡೆಲ್ಟಾ TF ಅಂದ್ರೇನೆ ಏನು, ಡೆಲ್ಟಾ TF ಅಂದ್ರೆ ಇಟ್ ವಿಲ್ ಬಿ ಕಾಲಿಂಗ್ ಎಸ್ ಡಿಪ್ರೆಷನ್ ಆಫ್ ಫ್ರೀಸಿಂಗ್ ಪಾಯಿಂಟ್. ಫ್ರೀಸಿಂಗ್ ಪಾಯಿಂಟ್ ಅಂತ ಏನ್ ಕರೆದ್ವಿ, ಅದು ಪ್ಯೂರ್ ಸಾಲ್ವೆಂಟ್ ಇಂದ ಸೊಲ್ಯೂಷನ್ ಸ್ಟೇಟಿಗೆ ಬರತ್ಲೆ ಏನಕ್ಕೆ ಅದು ಕಡಿಮೆ ಆಗುತ್ತೆ, ಏನಕ್ಕೆ ಅದು ಡಿಪ್ರೆಸ್ ಆಗುತ್ತೆ ಅಂತ ನೋಡೋದಾದ್ರೆ, ಇದಕ್ಕೆ ನೀವು ಫ್ರೀಸಿಂಗ್ ಪಾಯಿಂಟ್ ನ ಫಸ್ಟ್ ಅರ್ಥ ಮಾಡ್ಕೋಬೇಕು. ಫ್ರೀಸಿಂಗ್ ಪಾಯಿಂಟ್ ಅಂದ್ರೆ ಏನು ಅಂತ ನೋಡೋಣ. ಫ್ರೀಸಿಂಗ್ ಪಾಯಿಂಟ್ ಅನ್ನೋದು ಒಂದು ಟೆಂಪರೇಚರ್, ಗೊತ್ತಲ್ವಾ. ಬಾಯ್ಲಿಂಗ್ ಪಾಯಿಂಟ್, ಫ್ರೀಸಿಂಗ್ ಪಾಯಿಂಟ್ ಎಲ್ಲ ಅದನ್ನು ಕೆಲ್ವಿನ್ ಅಥವಾ ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ನಾವು ಡಿನೋಟ್ ಮಾಡ್ತೀವಿ. ಸೊ ಫ್ರೀಸಿಂಗ್ ಪಾಯಿಂಟ್ ಅನ್ನೋದು ಒಂದು ಟೆಂಪರೇಚರ್. ಇದನ್ನ ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ, ಕನ್ಸಿಡರ್ ಒಂದು ಲಿಕ್ವಿಡ್ ನಲ್ಲಿ ಹೇಗಿರುತ್ತೆ ಮಾಲಿಕ್ಯೂಲ್ಸ್ ಬಂದ್ಬಿಟ್ಟು ಈ ರೀತಿ ಸ್ವಲ್ಪ ದೂರ ದೂರ ಇರುತ್ತೆ ಅಲ್ವಾ. ಫಾರ್ ಎಕ್ಸಾಂಪಲ್ ಇಲ್ಲಿ ಏನಾದ್ರೂ ಇದು 100 ಡಿಗ್ರಿನಲ್ಲಿ ಇತ್ತು ಅನ್ಕೊಳ್ಳಿ, ಕನ್ಸಿಡರ್ ಇಟ್ ಆಸ್ ವಾಟರ್. ಓಕೆ, ಇದನ್ನ ವಾಟರ್ ಅಂತ ಕನ್ಸಿಡರ್ ಮಾಡಿ ಈ ಲಿಕ್ವಿಡ್ ನ. ಓಕೆ, ಕನ್ಸಿಡರ್ ಇಟ್ ಆಸ್ ವಾಟರ್. ಇದು 100 ಡಿಗ್ರಿನಲ್ಲಿ ಏನಾಗುತ್ತೆ, ಫಸ್ಟ್ ಇದು ಸ್ವಲ್ಪ ಬಾಯ್ಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ವೇಪರ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಅಲ್ವಾ. ದೆನ್ ಇದನ್ನ ನಾವೇನಾದ್ರೂ 30 ಡಿಗ್ರಿಗೆ ಡಿಕ್ರೀಸ್ ಮಾಡಿದ್ರೆ ಈ ಲಿಕ್ವಿಡ್ ನ ಟೆಂಪರೇಚರ್, ಅವಾಗ ಏನಾಗುತ್ತೆ, ಇದು ಬಾಯ್ಲ್ ಆಗೋದು ಕಡಿಮೆ ಆಗುತ್ತೆ. 1 ಡಿಗ್ರಿ ಸೆಲ್ಸಿಯಸ್ಗೆ ಇದನ್ನ ಡಿಕ್ರೀಸ್ ಮಾಡಿದ್ರೆ ಏನಾಗುತ್ತೆ, ಇದು ಸ್ವಲ್ಪ ಕೋಲ್ಡ್ ಆಗುತ್ತೆ ಅಲ್ವಾ. ನೆಕ್ಸ್ಟ್ ಇದನ್ನ ನಾವು 0 ಡಿಗ್ರಿಗೆ ಏನಾದ್ರೂ ಇದನ್ನ ಡಿಕ್ರೀಸ್ ಮಾಡಿದ್ರೆ ಟೆಂಪರೇಚರ್ನ ಈ ಲಿಕ್ವಿಡ್, ಅವಾಗ ಏನಾಗುತ್ತೆ, ಇದು ಬಂದ್ಬಿಟ್ಟು ಸಾಲಿಡ್ ಆಗುತ್ತೆ. ಈ ವಾಟರ್ ಲಿಕ್ವಿಡ್ ಫಾರ್ಮ್ ನಲ್ಲಿ ಇರೋದು, ಇಲ್ಲಿ ಏನಾಗುತ್ತೆ, ಇದು ಐಸ್ ಫಾರ್ಮ್ ನಲ್ಲಿ ಫಾರ್ಮ್ ಆಗುತ್ತೆ ಅಲ್ವಾ. ಅವಾಗ ಏನಾಗಿರುತ್ತೆ, ಸಾಲಿಡ್ ಈ ರೀತಿ ನಮಗೆ ಮಾಲಿಕ್ಯೂಲ್ಸ್ ಹತ್ತಿರ ಬಂದ್ಬಿಟ್ಟಿರುತ್ತೆ. ಸೊ ಇದು ನಮಗೆ ಐಸ್ ಫಾರ್ಮ್ ಮಾಡುತ್ತೆ ಯಾವಾಗ, ಅಟ್ 0 ಡಿಗ್ರಿ ಸೆಲ್ಸಿಯಸ್ ನಲ್ಲಿ. ಓಕೆ, ಇದನ್ನ ನಾವೇನಂತ ಕರಿತೀವಿ, ಇದನ್ನೇ ನಾವು ಫ್ರೀಸಿಂಗ್ ಅಂತ ಕರೆಯೋದು. ಅಂದ್ರೆ ಒಂದು ಲಿಕ್ವಿಡ್ ಸ್ಟೇಟ್ ನಲ್ಲಿ, ಲಿಕ್ವಿಡ್ ಫೇಸ್ ನಲ್ಲಿರೋ ಸಬ್ಸ್ಟೆನ್ಸ್ ನ ನಾವು ಸಾಲಿಡ್ ಫೇಸ್ಗೆ ಏನ್ ಕನ್ವರ್ಟ್ ಮಾಡ್ತೀವಿ, ಅದನ್ನ ನಾವು ಫ್ರೀಸಿಂಗ್ ಅಂತ ಕರಿತೀವಿ. ಓಕೆ, ಇಲ್ಲಿ ಫ್ರೀಸಿಂಗ್ ಪಾಯಿಂಟ್ ಆಫ್ ವಾಟರ್ ಏನಾಗುತ್ತೆ, 0 ಡಿಗ್ರಿ ಸೆಲ್ಸಿಯಸ್ ಆಗುತ್ತೆ. ಅಂದ್ರೆ ಇಲ್ಲಿ 0 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಈ ಲಿಕ್ವಿಡ್ ಬಂದ್ಬಿಟ್ಟು ಸಾಲಿಡ್ ಆಗಿ ಫ್ರೀಸ್ ಆಗುತ್ತೆ, ಇದು ಕನ್ವರ್ಟ್ ಆಗುತ್ತೆ. ಅದಕ್ಕೆ ನಾವು ಫ್ರೀಸಿಂಗ್ ಪಾಯಿಂಟ್ ಅಂತ ಕರಿತೀವಿ. ಓಕೆ, ಒಂದ್ ವೇಳೆ ಇದನ್ನ ನಾವು ಇನ್ನೂ ಡಿಕ್ರೀಸ್ ಮಾಡಿದ್ವಿ ಅನ್ಕೊಳ್ಳಿ, ಈ 0 ಡಿಗ್ರಿ ಸೆಲ್ಸಿಯಸ್ ಏನಿದೆ ಇಲ್ಲಿ ಸಾಲಿಡ್ ಫಾರ್ಮ್ ಆಗಿದೆ, ಇದು ಬಂದ್ಬಿಟ್ಟು -10 ಡಿಗ್ರಿ ಸೆಲ್ಸಿಯಸ್ ನಾವು ಡಿಕ್ರೀಸ್ ಮಾಡಿದ್ವಿ ಅನ್ಕೊಳ್ಳಿ, ಅವಾಗ್ಲೂ ಇದು ಸಾಲಿಡ್ ನಲ್ಲೇ ಇರುತ್ತೆ. ಅಗೇನ್ ಇದು ನಾವು -40ಗೆ ಡಿಕ್ರೀಸ್ ಮಾಡಿದ್ವಿ ಅನ್ಕೊಳ್ಳಿ, ಅವಾಗ್ಲೂ ಇದು ಸಾಲಿಡ್ ನಲ್ಲೇ ಇರುತ್ತೆ. ಸೊ ನಾವು ಇದು ಎಷ್ಟೇ ಇಲ್ಲಿ ಮೈನಸ್ ಮಾಡ್ತಾ ಹೋದ್ರು ಇದು ಸಾಲಿಡ್ ನಲ್ಲೇ ಇರುತ್ತೆ. ಓಕೆ, ಇದು ಒಂದು ಅರ್ಥ ಕೊಡುತ್ತೆ ಏನಕ್ಕೆ, ಫ್ರೀಸಿಂಗಿಗೆ. ಅಂದ್ರೆ ಫ್ರೀಸಿಂಗ್ ಯಾವಾಗ ನಾವು ಲಿಕ್ವಿಡ್ ನ ಸಾಲಿಡ್ ಆಗಿ ಕನ್ವರ್ಟ್ ಮಾಡ್ತೀವಿ, ಆ ಕನ್ವರ್ಟ್ ಆಗೋ ಟೆಂಪರೇಚರ್ ಏನಿದೆ ಅದನ್ನ ನಾವು ಫ್ರೀಸಿಂಗ್ ಪಾಯಿಂಟ್ ಅಂತ ಕರಿತೀವಿ. ಓಕೆ, ಇನ್ನೂ ಒಂದು ಅರ್ಥ ಮಾಡ್ಕೋಬೇಕು ಇಲ್ಲಿ ನೀವು, ಇಲ್ಲಿ -40 ಡಿಗ್ರಿ ರೀಚ್ ಆಗ್ಬಿಟ್ಟಿದೆ ಅನ್ಕೊಳ್ಳಿ ಈ ವಾಟರ್, ಅಂದ್ರೆ ಐಸ್ ಫಾರ್ಮ್ ನಲ್ಲಿ ಇದೆ ಆಲ್ರೆಡಿ. ಇದನ್ನ ನಾವು ಟೆಂಪರೇಚರ್ ಇನ್ಕ್ರೀಸ್ ಮಾಡ್ತೀವಿ ಹೀಟ್ ಕೊಟ್ಬಿಟ್ಟು, ಅಂದ್ರೆ -10 ಡಿಗ್ರಿ ಸೆಲ್ಸಿಯಸ್ಗೆ ಇದನ್ನ ಕನ್ವರ್ಟ್ ಮಾಡ್ತೀವಿ. ಅವಾಗ ಏನಾಗುತ್ತೆ, ಇದು ಮೈನಸ್ ನಲ್ಲಿ ಇರೋದ್ರಿಂದ ಇಲ್ಲೂ ಸಾಲಿಡ್ ನಲ್ಲೇ ಇರುತ್ತೆ. ಓಕೆ, ಅಗೇನ್ ಇದನ್ನ ನಾವು 0 ಡಿಗ್ರಿ ಸೆಲ್ಸಿಯಸ್ಗೆ ಕನ್ವರ್ಟ್ ಮಾಡ್ತೀವಿ. ಓಕೆ, 0 ಡಿಗ್ರಿ ಸೆಲ್ಸಿಯಸ್ಗೆ ಕನ್ವರ್ಟ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ಇದು
ಮತ್ತೆ ಸಾಲಿಡ್ ಇಂದ ಲಿಕ್ವಿಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನ ನಾವು ಮೆಲ್ಟಿಂಗ್ ಪಾಯಿಂಟ್ ಅಂತ ಕರಿತೀವಿ. ಓಕೆ, ಸಬ್ಸ್ಟೆನ್ಸ್ ನ ನೀವು ತಗೊಂಡ್ರೆ ಅದ್ರದ್ದು ಫ್ರೀಸಿಂಗ್ ಪಾಯಿಂಟ್ ಹಾಗೆ ಮೆಲ್ಟಿಂಗ್ ಪಾಯಿಂಟ್ ಒಂದೇ ಆಗಿರುತ್ತೆ. ಓಕೆ, ಇಲ್ಲಿ ನಾನು ವಾಟರ್ ಕನ್ಸಿಡರ್ ಮಾಡಿರೋದ್ರಿಂದ ವಾಟರ್ದು ಫ್ರೀಸಿಂಗ್ ಪಾಯಿಂಟ್ 0 ಡಿಗ್ರಿ ಸೆಲ್ಸಿಯಸ್ ಆಗಿರುತ್ತೆ, ಮೆಲ್ಟಿಂಗ್ ಪಾಯಿಂಟ್ ಸಹ 0 ಡಿಗ್ರಿ ಸೆಲ್ಸಿಯಸ್ ಆಗಿರುತ್ತೆ. ಒಂದ್ ವೇಳೆ ಈ 0 ಡಿಗ್ರಿ ಸೆಲ್ಸಿಯಸ್ ನಾನು ಇನ್ನೂ ಹೀಟ್ ಜಾಸ್ತಿ ಮಾಡ್ಬಿಟ್ರೆ ಏನಾಗುತ್ತೆ, ಅಲ್ಲಿ ಅದು ಮೆಲ್ಟ್ ಅಂದ್ರೆ 1 ಡಿಗ್ರಿ ಬಂದ್ಬಿಡುತ್ತೆ, ಅಂದ್ರೆ ಲಿಕ್ವಿಡ್ ಆಗ್ಬಿಡುತ್ತೆ. ಓಕೆ, ಹಾಗಾದ್ರೆ ಈ 0 ಡಿಗ್ರಿ ಸೆಲ್ಸಿಯಸ್ ನಾವು ಫ್ರೀಸಿಂಗ್ ಪಾಯಿಂಟ್ ಅಂತ ಕರಿಬೇಕಾ, ಮೆಲ್ಟಿಂಗ್ ಪಾಯಿಂಟ್ ಅಂತ ಕರಿಬೇಕಾ? ಇಲ್ಲಿ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ, ನಾವು ಏನು ಟಾರ್ಗೆಟ್ ಮಾಡ್ತಿದೀವಿ ಅನ್ನೋದ್ರ ಮೇಲೆ ನಾವು ಈ ಫ್ರೀಸಿಂಗ್ ಪಾಯಿಂಟ್ ಹೇಳ್ತೀವ, ಮೆಲ್ಟಿಂಗ್ ಪಾಯಿಂಟ್ ಹೇಳ್ತೀವ ಅನ್ನೋದು ಡಿಪೆಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾವೇನಾದ್ರೂ ಲಿಕ್ವಿಡ್ ನ ಸಾಲಿಡ್ ಗೆ ಕನ್ವರ್ಟ್ ಮಾಡ್ತಾ ಇದ್ರೆ, ಓಕೆ, ಇಲ್ಲಿ ವಾಟರ್ ಕನ್ಸಿಡರ್ ಮಾಡಿದೀವಲ್ವಾ, ಸೊ ಇಲ್ಲಿ ಲಿಕ್ವಿಡ್ ವಾಟರ್ ನ ಐಸ್ ಆಗಿ ನಾವೇನಾದ್ರೂ ಕನ್ವರ್ಟ್ ಮಾಡ್ತಾ ಇದ್ರೆ ಅವಾಗ ಏನಾಗುತ್ತೆ, ಇಲ್ಲಿ ಫ್ರೀಸಿಂಗ್ ಪ್ರೊಸೆಸ್ ಆಗುತ್ತೆ. ಅವಾಗ ನಾವೇನ್ ಹೇಳ್ಬೇಕಂದ್ರೆ ಫ್ರೀಸಿಂಗ್ ಟೆಂಪರೇಚರ್ ಅಂತ ಹೇಳ್ಬೇಕು. ಓಕೆ, ಒಂದ್ ವೇಳೆ ಇದೇ ಐಸ್ ನ ನಾವ್ ಯಾವ್ದಾದ್ರು ಎಕ್ಸ್ಪೆರಿಮೆಂಟ್ ಅಲ್ಲಿ ಸ್ಟಡಿನಲ್ಲಿ ಏನಾದ್ರೂ ಸಾಲಿಡ್ ಇಂದ ಲಿಕ್ವಿಡ್ ಗೆ ಕನ್ವರ್ಟ್ ಮಾಡ್ತಾ ಇದ್ರೆ, ಓಕೆ, ಅಲ್ಲೇನಾದ್ರೂ ಟೆಂಪರೇಚರ್ ನಮಗೆ ಇನ್ಕ್ರೀಸ್ ಆಗ್ತಾ ಇದ್ರೆ ಅಲ್ಲಿ ಏನಾಗುತ್ತೆ, ಸಾಲಿಡ್ ಇಂದ ಲಿಕ್ವಿಡ್ ಗೆ ಕನ್ವರ್ಟ್ ಆಗುತ್ತೆ, ಅಲ್ಲೇನಾಗುತ್ತೆ ಮೆಲ್ಟ್ ಆಗುತ್ತೆ. ಅವಾಗ ನಾವು ಮೆಲ್ಟಿಂಗ್ ಪಾಯಿಂಟ್ ಅನ್ನೋ ಟರ್ಮ್ ನ ಯೂಸ್ ಮಾಡ್ಬೇಕಾಗುತ್ತೆ. ಓಕೆ, ಇಟ್ ಈಸ್ ಆಲ್ ಡಿಪೆಂಡ್ ಆನ್ ಎಕ್ಸ್ಪೆರಿಮೆಂಟ್ ಅಂಡ್ ಸ್ಟಡಿ, ನಾವೇನ್ ಟಾರ್ಗೆಟ್ ಮಾಡ್ತಿದೀವಿ ಅಂತ. ಇಲ್ಲಿ ನಾವು ಫ್ರೀಸಿಂಗ್ ಪಾಯಿಂಟ್ ನ ಟಾರ್ಗೆಟ್ ಮಾಡ್ತಿರೋದ್ರಿಂದ ನಾವೇನಂತ ಕರಿಬಹುದು, ಫ್ರೀಸಿಂಗ್ ಪಾಯಿಂಟ್ ಬಂದ್ಬಿಟ್ಟು ಇದು ಒಂದು ಟೆಂಪರೇಚರ್, ಆ ಟೆಂಪರೇಚರ್ ಅಲ್ಲಿ ಲಿಕ್ವಿಡ್ ಇಂದ ಸಾಲಿಡ್ ಗೆ ಕನ್ವರ್ಟ್ ಆಗುತ್ತೆ ಆ ಸಬ್ಸ್ಟೆನ್ಸ್ ಅಂತ ಕರಿಬಹುದು. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಏನ್ ಗೊತ್ತಾಯ್ತು, ಈ ಫ್ರೀಸಿಂಗ್ ಪಾಯಿಂಟ್ ಅಲ್ಲಿ ಡೈನಮಿಕ್ ಈಕ್ವಿಲಿಬ್ರಿಯಂ ಆಗಿದೆ. ಅಂದ್ರೆ ಡೈನಮಿಕ್ ಈಕ್ವಿಲಿಬ್ರಿಯಂ ಅಂದ್ರೆ ಏನು, ಡೈನಮಿಕ್ ಈಕ್ವಿಲಿಬ್ರಿಯಂ ಅಂದ್ರೆ ನಮಗೆ ಸಾಲಿಡ್ ಫೇಸ್ ಎಷ್ಟಿರುತ್ತೆ ಅಷ್ಟೇ ಲಿಕ್ವಿಡ್ ಫೇಸ್ ಇದೆ ಅಲ್ವಾ. ಈ ಫ್ರೀಸಿಂಗ್ ಪಾಯಿಂಟ್ ಅಂತ ಇಲ್ಲಿ ತಗೊಳ್ಳಿ, ಇಲ್ಲಿ ಫ್ರೀಸಿಂಗ್ ಪಾಯಿಂಟ್ ಅಂತ ಇದೊಂದು ಟಾರ್ಗೆಟ್ ಮಾಡ್ತಿದ್ದೀರಾ, ಬಟ್ ಇಲ್ಲಿ ಏನಾಗ್ತಿದೆ, ಸೈಮಲ್ಟೇನಿಯಸ್ಲಿ ಮೆಲ್ಟಿಂಗು ಆಗ್ತಿದೆ ಅಲ್ವಾ. ಸ್ಟಡಿಗೆ ಫ್ರೀಸಿಂಗ್ ಪಾಯಿಂಟ್ ಅಂದ್ರೆ ಜಸ್ಟ್ ಫ್ರೀಸಿಂಗ್ ಪ್ರೊಸೆಸ್ ನ ಕನ್ಸಿಡರ್ ಮಾಡ್ಬೋದು, ಬಟ್ ಇಲ್ಲಿ ಪ್ರಾಕ್ಟಿಕಲ್ ಆಗಿ ಮೆಲ್ಟಿಂಗ್ ಆಗ್ತಾ ಇರುತ್ತೆ ಅಲ್ವಾ. ಸೊ ಡೈನಮಿಕ್ ಈಕ್ವಿಲಿಬ್ರಿಯಂ ಆಫ್ ಫ್ರೀಸಿಂಗ್ ಪಾಯಿಂಟ್ ಅಂದ್ರೆ ಏನು, ಇಲ್ಲಿ ಲಿಕ್ವಿಡ್ ಫೇಸ್ ಇಂದ ಸಾಲಿಡ್ ಫೇಸ್ ಗೆ ಎಷ್ಟು ಕನ್ವರ್ಟ್ ಆಗ್ತಿದೆ ಅಷ್ಟೇ ಸಾಲಿಡ್ ಫೇಸ್ ಇಂದ ಲಿಕ್ವಿಡ್ ಫೇಸ್ ಗೆ ಕನ್ವರ್ಟ್ ಆಗ್ತಿರುತ್ತೆ. ಫ್ರೀಸಿಂಗ್ ಪಾಯಿಂಟ್ ನ ಏನಂತ ಕರಿಬಹುದು, ಫ್ರೀಸಿಂಗ್ ಪಾಯಿಂಟ್ ಆಫ್ ಎ ಸಬ್ಸ್ಟೆನ್ಸ್ ಮೇ ಬಿ ಡಿಫೈನ್ಡ್ ಆಸ್ ಟೆಂಪರೇಚರ್. ಓಕೆ, ಅಂದ್ರೆ ಫ್ರೀಸಿಂಗ್ ಪಾಯಿಂಟ್ ಅನ್ನೋದು ಒಂದು ಟೆಂಪರೇಚರ್. ಓಕೆ, ಇದು ಒಂದು ಟೆಂಪರೇಚರ್. ಇಲ್ಲಿ ಏನಾಗುತ್ತೆ, ಸಾಲಿಡ್ ಫೇಸ್ ನಲ್ಲಿ ಎಷ್ಟು ನಮಗೆ ವೇಪರ್ ಫೇಸ್ ಅಷ್ಟೇ ನಮಗೆ ಲಿಕ್ವಿಡ್ ಫೇಸ್ ನಲ್ಲಿ ವೇಪರ್ ಪ್ರೆಷರ್ ಇರುತ್ತೆ. ಕನ್ಸಿಡರ್ ನಾವೇನಾದ್ರೂ ವಾಟರ್ ನ ಕನ್ಸಿಡರ್ ಮಾಡಿದ್ರೆ, ವಿ ಕನ್ಸಿಡರ್ ವಾಟರ್ ಹಿಯರ್ ಅಲ್ವಾ. ವಾಟರ್ ಏನಾಗಿತ್ತು, ಐಸ್ ಆಗಿತ್ತು. ಓಕೆ, ಯಾವ ಪ್ರೊಸೆಸ್ ಮೂಲಕ, ಫ್ರೀಸಿಂಗ್ ಪ್ರೊಸೆಸ್ ಮೂಲಕ. ಓಕೆ, ಇಲ್ಲಿ ಏನಿತ್ತು, ಇದು ಲಿಕ್ವಿಡ್ ಸ್ಟೇಟ್ ಅಲ್ಲಿ ಇತ್ತು. ಇಲ್ಲೇನಾಗಿದೆ, ಇದು ಸಾಲಿಡ್ ಸ್ಟೇಟ್ ಅಲ್ಲಿ ಕನ್ವರ್ಟ್ ಆಗಿದೆ. ಅಂದ್ರೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಫ್ರೀಸಿಂಗ್ ಆಗ್ತಾ ಇದೆ ಅಂದ್ರೆ ಇಲ್ಲಿ ಎಷ್ಟು ಡಿಗ್ರಿಗೆ ಐಸ್ ರೀಚ್ ಆಯ್ತು, ಫ್ರೀಸಿಂಗ್ ಪಾಯಿಂಟ್ ಅಂದ್ರೆ ವಾಟರ್ ನಲ್ಲಿ 0 ಡಿಗ್ರಿ ಸೆಲ್ಸಿಯಸ್ಗೆ ಇದು ರೀಚ್ ಆಯ್ತು. ರೀಚ್ ಆದ್ಮೇಲೆ ಇಲ್ಲಿ ಅಂದ್ರೆ ಇದು 0 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಇದೆ ಈ ಐಸ್. ಓಕೆ, ಅದೇ ಇನ್ನೊಂದು ಪ್ರೊಸೆಸ್ ಆಯ್ತಲ್ವಾ, ಏನು ಮೆಲ್ಟಿಂಗ್ ಪಾಯಿಂಟ್, ಅದ್ರಲ್ಲಿ ಏನಾಯ್ತು, ಐಸ್ ಇಂದ ವಾಟರ್ಗೆ ಕನ್ವರ್ಟ್ ಆಯ್ತು, ಲಿಕ್ವಿಡ್ಗೆ. ಅಲ್ಲೇನಾಯ್ತು, ಈ ಲಿಕ್ವಿಡ್ ವಾಟರ್ದ ಏನಾಯ್ತು, ಅಲ್ಲೂ ಸಹ ಅದು 0 ಡಿಗ್ರಿ ಸೆಲ್ಸಿಯಸ್ ರೀಚ್ ಆಗಿತ್ತು ಅಲ್ವಾ. ಅಂದ್ರೆ ನಮಗೇನ್ ಅರ್ಥ ಆಗುತ್ತೆ ಅಂದ್ರೆ, ಇಲ್ಲಿ ಲಿಕ್ವಿಡ್ ವಾಟರ್ ಏನಿದೆ, ಇಲ್ಲಿ ಲಿಕ್ವಿಡ್ ವಾಟರ್ ಸ್ಟೇಜ್ ಅಲ್ಲಿ ಏನಿದೆ ಇದಕ್ಕೆ 0 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಓಕೆ, ಫ್ರೀಸಿಂಗ್ ಪಾಯಿಂಟ್ ಅಂತ ನಾವು ಕನ್ಸಿಡರ್ ಮಾಡಿದಾಗ ಈ ವಾಟರ್ದು ಐಸ್ ಫೇಸ್ ಏನಿದೆ, ಸಾಲಿಡ್ ಫೇಸ್, ಅಲ್ಲೂ ಸಹ 0 ಡಿಗ್ರಿ ಸೆಲ್ಸಿಯಸ್ ಇದೆ. ಅರ್ಥ ಆಯ್ತಾ. ಇಲ್ಲಿ ಸಾಲಿಡ್ ಲಿಕ್ವಿಡ್ ಅಂದ್ರೆ ಇದು ಸೇಮ್ ಸಬ್ಸ್ಟೆನ್ಸ್, ಇದು ಬಂದ್ಬಿಟ್ಟು ಒಂದು ಸೇಮ್ ಸಬ್ಸ್ಟೆನ್ಸ್. ಈ ಸೇಮ್ ಸಬ್ಸ್ಟೆನ್ಸ್ ಏನಾಗಿದೆ, ಇಲ್ಲಿ ಸೇಮ್ ಟೆಂಪರೇಚರ್ ರೀಚ್ ಆಗಿದೆ. ಸೇಮ್ ಟೆಂಪರೇಚರ್ ಇದೆ ಅಂದ್ರೆ ಅರ್ಥ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಎರಡೂ 0 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಇಲ್ಲಿ ಎಷ್ಟು ವೇಪರ್ಸ್ ನಮಗೆ ಕ್ರಿಯೇಟ್ ಆಗುತ್ತೆ, ಇಲ್ಲೂ ಅಷ್ಟೇ ನಮಗೆ ವೇಪರ್ಸ್ ಕ್ರಿಯೇಟ್ ಆಗುತ್ತೆ. ಆದ್ರಿಂದ ಇಲ್ಲಿ ಎರಡೂ ವೇಪರ್ ಪ್ರೆಷರ್ ಏನಾಗಿರುತ್ತೆ ನಮಗೆ ಅದು ಈಕ್ವಲ್ ಆಗಿರುತ್ತೆ. ಓಕೆ, ಆ ತರಹದ ಟೆಂಪರೇಚರ್ ಅನ್ನ ನಾವು ಫ್ರೀಸಿಂಗ್ ಪಾಯಿಂಟ್ ಅಂತ ಕರಿತೀವಿ. ಇವಾಗ ಓದಿ, ಫ್ರೀಸಿಂಗ್ ಪಾಯಿಂಟ್ ಆಫ್ ಎ ಸಬ್ಸ್ಟೆನ್ಸ್, freezing point of a substance may be defined as temperature. Okay, ಇದು ಒಂದು temperature at which the vapor pressure of the substance in its liquid phase is equals to its pressure in the solid phase. ಅಂದ್ರೆ ಈ ಸಬ್ಸ್ಟೆನ್ಸ್ ಲಿಕ್ವಿಡ್ ಫೇಸ್ ಅಲ್ಲಿ ಏನೋ ಒಂದು ವೇಪರ್ ಪ್ರೆಷರ್ ಇರುತ್ತೆ, ಅದೇ ವೇಪರ್ ಪ್ರೆಷರ್ ನಮಗೆ ಸಾಲಿಡ್ ಫೇಸ್ ನಲ್ಲೂ ಇರುತ್ತೆ. ಅರ್ಥ ಆಗ್ತಿದೆಯಲ್ವಾ. ಜಸ್ಟ್ ಕನ್ಸಿಡರ್ ಮಾಡಿ, ಈ ಸಾಲ್ವೆಂಟ್ ಏನ್ ಪ್ಯೂರ್ ಸ್ಟೇಟ್ ಅಲ್ಲಿ ಇದೆ, ಇದೇ ಇನ್ನೊಂದು ಡೂಪ್ಲಿಕೇಟ್ ಕಾಪಿ ಮಾಡ್ಕೊಳ್ಳಿ, ಇಲ್ಲಿ ಅಸ್ಯೂಮ್ ಮಾಡ್ಕೊಳ್ಳಿ, ಇಮ್ಯಾಜಿನ್ ಮಾಡ್ಕೊಳ್ಳಿ ಹೇಗಿರುತ್ತೆ. ಸೊ ಇಲ್ಲಿ ಹೇಗಿರುತ್ತೋ ಅಲ್ಲೂ ಹಾಗೆ ಇರುತ್ತೆ ಅಲ್ವಾ. ಜಸ್ಟ್ ಇದನ್ನ ಫ್ರೀಸಿಂಗ್ ಮೆಲ್ಟಿಂಗ್ ಎಲ್ಲ ಬಿಟ್ಬಿಡಿ, ಇಲ್ಲಿ ಸಾಲ್ವೆಂಟ್ ನಲ್ಲಿ 0 ಡಿಗ್ರಿ ಸೆಲ್ಸಿಯಸ್ ಇದೆ ಅಂತ ಇದೇ ತರ ಕಾಪಿ ಏನ್ ಮಾಡ್ತೀರಾ, ಅಲ್ಲೂ ಸಹ 0 ಡಿಗ್ರಿ ಸೆಲ್ಸಿಯಸ್ ಇದೆ ಅಂತ. ಸೊ ಎರಡೂ ಟೆಂಪರೇಚರ್ ಸೇಮ್ ಇದ್ರೆ ಏನಾಗುತ್ತೆ, ಎರಡೂ ಒಂದೇ ಸ್ಥಿತಿನಲ್ಲಿ ಇರುತ್ತೆ ಅಲ್ವಾ.
ಅಂದ್ರೆ ಇಲ್ಲಿ ಎರಡು ವೇಪರ್ ಪ್ರೆಷರ್ ಸೇಮ್ ಇರುತ್ತೆ. ಇಲ್ಲಿ ಆ ಟೆಂಪರೇಚರ್ ನಾವು ಫ್ರೀಸಿಂಗ್ ಪಾಯಿಂಟ್ ಅಂತ ಕರಿತೀವಿ. ಇದನ್ನ ಗ್ರಾಫ್ ಮೂಲಕ ಅರ್ಥ ಮಾಡ್ಕೊಳ್ಳಿ, ಇನ್ನೂ ಈಸಿ ಆಗುತ್ತೆ. ಅಂದ್ರೆ ಈಗ ಆಲ್ರೆಡಿ ನಮಗೆ ಗೊತ್ತು ಏನು, ಟೆಂಪರೇಚರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ವೇಪರ್ ಪ್ರೆಷರ್ ಅಲ್ವಾ. ಸೊ ನಾವು ಟೆಂಪರೇಚರ್ ಇನ್ಕ್ರೀಸ್ ಮಾಡದೆ ಹೋದಂತೆಲ್ಲ ವೇಪರ್ ಪ್ರೆಷರ್ ಅನ್ನೋದು ಸಹ ಇನ್ಕ್ರೀಸ್ ಆಗುತ್ತೆ ಅಲ್ವಾ. ಸೊ ಟೆಂಪರೇಚರ್ ವರ್ಸಸ್ ವೇಪರ್ ಪ್ರೆಷರ್ ಗ್ರಾಫ್ ನಾವು ಪ್ಲಾಟ್ ಮಾಡಿದ್ರೆ ಹೇಗಿರುತ್ತೆ, ಇಲ್ಲಿ ಕನ್ಸಿಡರ್ ಟೂ ಆಕ್ಸಿಸ್, ಒಂದನ್ನ ಟೆಂಪರೇಚರ್ ಅಂತ ಕನ್ಸಿಡರ್ ಮಾಡಿ, ಇನ್ನೊಂದನ್ನ ವೇಪರ್ ಪ್ರೆಷರ್ ಅಂತ ಕನ್ಸಿಡರ್ ಮಾಡಿ. ಅಂದ್ರೆ ಈ ರೀತಿ ಹೋದಂತೆಲ್ಲ ಟೆಂಪರೇಚರ್ ಇನ್ಕ್ರೀಸ್ ಆಗುತ್ತೆ, ಈ ರೀತಿ ಹೋದಂತೆಲ್ಲ ವೇಪರ್ ಪ್ರೆಷರ್ ಇನ್ಕ್ರೀಸ್ ಆಗುತ್ತೆ. ಪ್ಲಾಟ್ ಅರ್ಥ ಮಾಡ್ಕೋಬೇಕಂದ್ರೆ ಫಸ್ಟ್ ಕನ್ಸಿಡರ್ ಲಿಕ್ವಿಡ್ ಸ್ಟೇಟ್. ಸಿ, ಈ ಸಲ್ಯೂಟ್ ಸಾಲ್ವೆಂಟ್ ಸೊಲ್ಯೂಷನ್ ಅಲ್ಲಿ ಲಿಕ್ವಿಡ್ ಫೇಸ್ ನಲ್ಲಿ, ಲಿಕ್ವಿಡ್ ಸ್ಟೇಟ್ ನಲ್ಲಿ ಯಾವ್ದಿದೆ ನಮಗೆ, ಇಲ್ಲಿ ಇದು ಬಂದ್ಬಿಟ್ಟು ಸಾಲಿಡ್ ಅಲ್ಲಿ ಇದೆ ಅಲ್ವಾ, ಇದು ಸಾಲಿಡ್ ನಲ್ಲಿ ಇರುತ್ತೆ ನಮಗೆ. ಇದು ಬಂದ್ಬಿಟ್ಟು ಲಿಕ್ವಿಡ್ ಅಲ್ಲಿ ಇದೆ, ಇದು ಬಂದ್ಬಿಟ್ಟು ಲಿಕ್ವಿಡ್ ಅಲ್ಲಿ ಇದೆ. ಸೊ ಇವೆರಡು ಫೇಸ್ ನ ಕನ್ಸಿಡರ್ ಮಾಡಿ. ಏನಕ್ಕಂದ್ರೆ ಫಸ್ಟ್ ಪಾಯಿಂಟ್ ಕನ್ಸಿಡರ್ ಲಿಕ್ವಿಡ್ ಸ್ಟೇಟ್ ನಲ್ಲಿರೋ ಕಂಟೈನರ್ಸ್ ನ. ಓಕೆ, ಅಂದ್ರೆ ಇಲ್ಲಿ ಯಾವ್ದು ಬರುತ್ತೆ, ಸಾಲ್ವೆಂಟ್ ಹಾಗೆ ಸೊಲ್ಯೂಷನ್, ಇವೆರಡು ಕಂಟೈನರ್ ನ ಕನ್ಸಿಡರ್ ಮಾಡಿ. ನೆಕ್ಸ್ಟ್ ಕನ್ಸಿಡರ್ ಸಬ್ಸ್ಟೆನ್ಸ್ ಹ್ಯಾವಿಂಗ್ ವೇಪರ್ ಫೇಸ್. ಈ ಎರಡು ಲಿಕ್ವಿಡ್ ನಾವೇನು ತಗೊಂಡಿದೀವಿ, ಕನ್ಸಿಡರ್ ಮಾಡಿದೀವಿ, ಆ ಎರಡು ಕಂಟೈನರ್ ನಲ್ಲಿ ಯಾವ ಒಂದು ಸಬ್ಸ್ಟೆನ್ಸ್ ವೇಪರ್ ಫೇಸ್ ನ ಡೆವಲಪ್ ಮಾಡ್ತಿದೆ. ಸಿ, ಇಲ್ಲಿ ಯಾವ್ದಿದೆ, ಪ್ಯೂರ್ ಸ್ಟೇಟ್ ಅಲ್ಲಿ ಇದೆ, ಇದು ಸಾಲ್ವೆಂಟ್ ಅಲ್ವಾ. ಸೊ ಇಲ್ಲಿ ಸಾಲ್ವೆಂಟೇ ನಮಗೆ ಇಲ್ಲಿ ಕ್ರಿಯೇಟ್ ಮಾಡ್ತಾ ಇರೋದು ಅಲ್ವಾ. ಸೊ ಇಲ್ಲಿ ಸೊಲ್ಯೂಷನ್ ಇದೆ, ಈ ಸೊಲ್ಯೂಷನ್ ಅಲ್ಲಿ ಎಷ್ಟಿದೆ, ಎರಡು ಕಾಂಪೋನೆಂಟ್ ಇದೆ. ಅಂದ್ರೆ ಒಂದು ಸಲ್ಯೂಟ್ ಇದೆ, ಇನ್ನೊಂದು ಸಾಲ್ವೆಂಟ್ ಇದೆ. ಇಲ್ಲಿ ಸಲ್ಯೂಟ್ ವೇಪರ್ ಕನ್ವರ್ಟ್ ಆಗ್ತಾ ಇಲ್ಲ, ಕೇವಲ ಸಾಲ್ವೆಂಟ್ ನಮಗೆ ವೇಪರ್ ಕನ್ವರ್ಟ್ ಆಗ್ತಾ ಇರೋದು. ಸೊ ಇಲ್ಲೂ ಸಹ ನಮಗೆ ಸಾಲ್ವೆಂಟ್ ವೇಪರ್ ಕನ್ವರ್ಟ್ ಆಗ್ತಾ ಇರೋದು. ಅಂದ್ರೆ ಇಲ್ಲಿ ನಮಗೆ ವೇಪರ್ ಫೇಸ್ ನ ಕ್ರಿಯೇಟ್ ಮಾಡ್ತಾ ಇರೋದು ಯಾವುದು, ಸಾಲ್ವೆಂಟ್. ಓಕೆ, ಸೊ ಅದನ್ನ ಸೆಕೆಂಡ್ ಪಾಯಿಂಟ್ ಆಗಿ ಕನ್ಸಿಡರ್ ಮಾಡಿ. ಸಾಲ್ವೆಂಟ್ ವೇಪರ್ ಫೇಸ್ ಕ್ರಿಯೇಟ್ ಮಾಡ್ತಾ ಇರೋದ್ರಿಂದ ಸಾಲ್ವೆಂಟ್ ನ ಸಾಲಿಡ್ ಸ್ಟೇಟ್ ಆಗಿ ಸಹ ನಾವಿಲ್ಲಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಓಕೆ, ಇಲ್ಲಿ ವೇಪರ್ ಫೇಸ್ ನ ಏನ್ ಕ್ರಿಯೇಟ್ ಮಾಡ್ತಾ ಇದೆ, ಸಾಲ್ವೆಂಟ್. ಅದಕ್ಕೋಸ್ಕರ ಆ ಸಾಲ್ವೆಂಟ್ ನ ಫ್ರೋಸನ್ ಸ್ಟೇಟ್ ಅಥವಾ ಸಾಲಿಡ್ ಸ್ಟೇಟ್ ನ ನಾವು ಕನ್ಸಿಡರ್ ಮಾಡಬೇಕು. ಸಾಲ್ವೆಂಟ್ ಫ್ರೋಸನ್ ಸ್ಟೇಟ್ ನಲ್ಲಿ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗ್ಬೇಕಂದ್ರೆ ನಿಮಗೆ ಟೆಂಪರೇಚರ್ ವರ್ಸಸ್ ಪ್ರೆಷರ್ದು ಫೇಸ್, ಅಂದ್ರೆ ಡಿಫ್ರೆಂಟ್ ಫೇಸ್ ನಲ್ಲಿ ಯಾವ ತರ ಗ್ರಾಫ್ ಇರುತ್ತೆ ಅಂತ ಗೊತ್ತಿರಬೇಕು. ಓಕೆ, ನಮಗೆ ಈ ತರ ಗ್ರಾಫ್ ಬರುತ್ತೆ, ಎಲ್ಲಿ ಟೆಂಪರೇಚರ್ ವರ್ಸಸ್ ಪ್ರೆಷರ್ ನಲ್ಲಿ. ಅಂದ್ರೆ ಸಾಲಿಡ್ಸ್ ಎಲ್ಲ ಇಲ್ಲಿ ಬಂದ್ಬಿಡುತ್ತೆ, ಲಿಕ್ವಿಡ್ಸ್ ಎಲ್ಲ ಇಲ್ಲಿ ಬರುತ್ತೆ, ಗ್ಯಾಸ್ ಎಲ್ಲ ಇಲ್ಲಿ ಬರುತ್ತೆ. ಅಂದ್ರೆ ಇಲ್ಲಿ ಕನ್ಸಿಡರ್ ಮಾಡಿ, ಇಲ್ಲಿಂದ ಇಲ್ಲಿಗೆ ಬರ್ಬೇಕಂದ್ರೆ, ಸಿ, ಸಾಲಿಡ್ ಇಂದ ಲಿಕ್ವಿಡ್ ಬರ್ಬೇಕಂದ್ರೆ ಏನು, ಮೆಲ್ಟಿಂಗ್. ಸೊ ಇಲ್ಲಿಂದ ಯಾವ್ದಾದ್ರು ಒಂದು ಸಬ್ಸ್ಟೆನ್ಸ್ ಇಲ್ಲಿಗೆ ಬಂದ್ರೆ ಅದು ಮೆಲ್ಟ್ ಆಗ್ಬಿಡುತ್ತೆ. ಇಲ್ಲಿ ಲಿಕ್ವಿಡ್ ಇರುತ್ತೆ, ಇಲ್ಲಿಂದ ಯಾವ್ದಾದ್ರು ಒಂದು ಸಬ್ಸ್ಟೆನ್ಸ್ ಇಲ್ಲಿಗೆ ಬಂದ್ರೆ ಅದು ಫ್ರೀಸ್ ಆಗ್ಬಿಡುತ್ತೆ. ಅರ್ಥ ಆಯ್ತಾ. ಇಲ್ಲಿಂದ ಯಾವ್ದಾದ್ರು ಒಂದು ಸಬ್ಸ್ಟೆನ್ಸ್ ಇಲ್ಲಿ ಬಂದ್ರೆ ಏನಾಗುತ್ತೆ, ಲಿಕ್ವಿಡ್ ಇಂದ ಗ್ಯಾಸಿಗೆ ಬಂದ್ರೆ ವೇಪರ್ ಆಗುತ್ತೆ. ಓಕೆ, ಸೊ ಈ ತರ ಪ್ರೊಸೆಸ್ ಆಗ್ತಿರುತ್ತೆ. ಸೊ ದಿಸ್ ಇಸ್ ಅ ಫಂಡಮೆಂಟಲ್ ಗ್ರಾಫ್. ಓಕೆ, ಇವಾಗ ನಿಮಗೆ ಏನ್ ಬೇಡ, ನಿಮಗೆ ಇಲ್ಲಿ ಗ್ಯಾಸ್ ಬೇಡ. ಓಕೆ, ಗ್ಯಾಸ್ ಬೇಡ, ಜಸ್ಟ್ ಕನ್ಸಿಡರ್ ಈ ರೀಜನ್, ಲಿಕ್ವಿಡ್ ರೀಜನ್ ನ ಹಾಗೆ ಸಾಲಿಡ್ ರೀಜನ್. ಓಕೆ, ಏನಕ್ಕಂದ್ರೆ ನಮಗೆ ಇಲ್ಲಿ ಸಾಲ್ವೆಂಟ್ ಫ್ರೋಸನ್ ಸ್ಟೇಟ್ ಅಲ್ಲಿ ಏನಿರುತ್ತೆ, ಇದು ಸಾಲಿಡ್ ಅಲ್ಲಿ ಇರುತ್ತೆ ಅಲ್ವಾ. ಸೊ ಸಾಲಿಡ್ ಅಲ್ಲಿ ಇರುತ್ತೆ. ಹಾಗೆ ಇಲ್ಲಿ ಏನು ನಾವು ಕನ್ಸಿಡರ್ ಮಾಡಬೇಕು, ಸಾಲ್ವೆಂಟ್ ಹಾಗೆ ಸೊಲ್ಯೂಷನ್ ನ, ಅದು ಯಾವ ಫೇಸ್ ಅಲ್ಲಿ ಇರುತ್ತೆ, ಎರಡು ಲಿಕ್ವಿಡ್ ಫೇಸ್ ಅಲ್ಲಿ ಇರುತ್ತೆ. ಆದ್ರಿಂದ ಈ ಫೇಸ್ ನ ಕನ್ಸಿಡರ್ ಮಾಡಬೇಕು. ಸೊ ಎರಡು ಫೇಸ್ ನ ಮಾತ್ರ ಇಲ್ಲಿ ಕನ್ಸಿಡರ್ ಮಾಡಿ ಗ್ರಾಫ್ ನ ಪ್ಲಾಟ್ ಮಾಡಿ ಹೇಗ್ ಬರುತ್ತೆ ಗ್ರಾಫ್ ನೋಡೋಣ. ಇಲ್ಲಿ ನಾವು ಯಾವ್ದಾದಕ್ಕೆ ಪ್ಲಾಟ್ ಮಾಡಬೇಕು, ಈ ಸಾಲಿಡ್ ಸ್ಟೇಟ್ ಫ್ರೋಸನ್ ಸ್ಟೇಟ್ ಸಾಲ್ವೆಂಟ್ ಗೆ, ಹಾಗೆ ಈ ಸಾಲ್ವೆಂಟ್ ಹಾಗೆ ಸೊಲ್ಯೂಷನ್ ಲಿಕ್ವಿಡ್ ಸ್ಟೇಟ್ ನಲ್ಲಿ ಇರೋದಕ್ಕೆ ಪ್ಲಾಟ್ ಮಾಡ್ಬೇಕಲ್ವಾ. ಫಸ್ಟ್ ಫ್ರೋಸನ್ ಸ್ಟೇಟ್ ಏನಿರುತ್ತೆ ಸಾಲ್ವೆಂಟ್, ಅದಕ್ಕೆ ಗ್ರಾಫ್ ಪ್ಲಾಟ್ ಮಾಡೋಣ. ಇಲ್ಲಿ ಬರುತ್ತಲ್ವಾ ಸಾಲಿಡ್ ಫೇಸ್. ಸಾಲ್ವೆಂಟ್ ಸಾಲಿಡ್ ಸ್ಟೇಟ್ ನಲ್ಲಿ ಇದ್ದಾಗ ಇಲ್ಲಿ ಒಂದು ವೇಪರ್ ಪ್ರೆಷರ್ ಇರುತ್ತೆ ಅಂತ ಅನ್ಕೊಳ್ಳಿ. ಓಕೆ, ಏನ್ ಮೇಡಮ್ ಇಲ್ಲಿ ಸಲ್ಯೂಟ್ ನಲ್ಲಿ ವೇಪರ್ ಪ್ರೆಷರ್ ಇಲ್ಲ ಅಂತ ಹೇಳ್ತಿದ್ದೀರಾ, ಸಾಲಿಡ್ ನಲ್ಲಿ, ಅದೇ ಈ ಸಾಲಿಡ್ ನಲ್ಲಿ ವೇಪರ್ ಪ್ರೆಷರ್ ಇದೆ ಅಂತ ಅನ್ಕೊಂತಿದ್ದೀರಾ. ಎಸ್, ಸಮ್ ಅಮೌಂಟ್ ಆಫ್ ನಮಗೆ ನೆಗ್ಲಿಜಿಬಲ್ ಅಮೌಂಟ್ ಅಲ್ಲಾದ್ರೂ ಇರುತ್ತೆ. ಸಿ, ನಾವು ಇಲ್ಲೆಲ್ಲೋ ಪ್ಲಾಟ್ ಮಾಡಿದ್ರೆ ಲಿಕ್ವಿಡ್ ಇಲ್ಲಿ ಬಂದ್ರೆ ನಮಗೆ ಸಾಲಿಡ್ ನಲ್ಲಿ ಸ್ವಲ್ಪ ಕಡಿಮೆ ಬರ್ಬೋದು. ಓಕೆ, ಸಾಲ್ವೆಂಟ್ ಕನ್ಸಿಡರ್ ಮಾಡಿದಾಗ. ಸೊ ಇಲ್ಲಿ ಕನ್ಸಿಡರ್ ಮಾಡಿ ಈ ಟೆಂಪರೇಚರ್ ಇಲ್ಲಿ ಇಷ್ಟು ನಮಗೆ ವೇಪರ್ ಪ್ರೆಷರ್ ನ ಕೊಟ್ಟಿದೆ ಅಂತ. ಒಂದ್ ವೇಳೆ ಈ ಸಾಲಿಡ್ ಸ್ಟೇಟ್ ಅಲ್ಲಿ ಏನಿರುತ್ತೆ, ಈ ಸಾಲ್ವೆಂಟ್ದು ಇದನ್ನ ನಾವೇನಾದ್ರೂ ವೇಪರ್ ಪ್ರೆಷರ್ ನ ಇನ್ಕ್ರೀಸ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ಟೆಂಪರೇಚರ್ ನ ಇನ್ಕ್ರೀಸ್ ಮಾಡ್ಬೇಕು ಅಲ್ವಾ. ಸೊ ಟೆಂಪರೇಚರ್ ಇನ್ಕ್ರೀಸ್ ಮಾಡಿದ್ರೆ ಏನಾಗುತ್ತೆ, ನಮಗೆ ಅದು ವೇಪರ್ ಪ್ರೆಷರ್ ಸಹ ಇಲ್ಲಿ ಬರುತ್ತೆ. ಫಸ್ಟ್ ಇಲ್ಲಿರೋದು, ಆಮೇಲೆ ಇಲ್ಲಿ ಬಂತು ಅಲ್ವಾ. ಇನ್ನು ವೇಪರ್ ಪ್ರೆಷರ್ ಜಾಸ್ತಿ ಮಾಡಿದ್ರೆ ಏನಾಗುತ್ತೆ, ನಾವು ಟೆಂಪರೇಚರ್ ಇನ್ಕ್ರೀಸ್ ಮಾಡ್ಬೇಕಾಗತ್ತೆ, ಅವಾಗ ನಮಗೆ ಅದು ಇಲ್ಲಿ ಬರುತ್ತೆ. ಓಕೆ, ಹಾಗೆ ಟೆಂಪರೇಚರ್ ಡಿಕ್ರೀಸ್ ಮಾಡ್ತಾ ಹೋದಂತೆಲ್ಲ ಏನಾಗುತ್ತೆ, ನಮಗೆ ವೇಪರ್ ಪ್ರೆಷರ್ ಕೆಳಗಡೆ ಬರ್ತಾ ಹೋಗುತ್ತೆ. ಅರ್ಥ ಆಗ್ತಿದ್ಯಾ, ಕೆಳಗಡೆ ಬರ್ತಾ ಹೋಗುತ್ತೆ. ಸೊ ಇದನ್ನ ನಾವು ಜಾಯಿನ್ ಮಾಡಿದ್ರೆ ಏನಾಗುತ್ತೆ, ನಮ್ಗೆ ಈ ರೀತಿ ಗ್ರಾಫ್ ಬರುತ್ತೆ. ಅಂದ್ರೆ ಒಂದು ಸಾಲಿಡ್ ಸಾಲ್ವೆಂಟ್ ಅಥವಾ ಒಂದು ಫ್ರೋಸನ್ ಸಾಲ್ವೆಂಟ್ ನಮಗೆ ಈ ರೀತಿ ಗ್ರಾಫ್ ಬರುತ್ತೆ, ವೇಪರ್ ಪ್ರೆಷರ್ ವರ್ಸಸ್ ಟೆಂಪರೇಚರ್. ಓಕೆ, ನೆಕ್ಸ್ಟ್ ನಾವು ಈ ಸಾಲ್ವೆಂಟ್ ಆಗಿ ಸೊಲ್ಯೂಷನ್ ನೋಡೋಣ. ಫಸ್ಟ್ ಸಾಲ್ವೆಂಟ್ ನ ನೋಡೋಣ. ಸಾಲ್ವೆಂಟ್ ಎಲ್ಲಿ ಬರುತ್ತೆ, ಈ ರೀಜನ್ ಅಲ್ಲಿ ಬರುತ್ತೆ. ಸೊ ನಮ್ಗೆ ಎಲ್ಲೋ ಒಂದು ಪಾಯಿಂಟ್ ಅಲ್ಲಿ ಒಂದು ಟೆಂಪರೇಚರ್ ಕೊಟ್ಟಿರ್ತೀವಿ ಅಂತ ಅನ್ಕೊಳ್ಳಿ. ಆ ಟೆಂಪರೇಚರ್ ಅಲ್ಲಿ ಒಂದು ವೇಪರ್ ಪ್ರೆಷರ್ ಇರುತ್ತೆ ನಮಗೆ. ಓಕೆ, ಅದೇ ಟೆಂಪರೇಚರ್ ನ ನಾವು ಡಿಕ್ರೀಸ್ ಮಾಡಿದ್ರೆ ಏನಾಗುತ್ತೆ, ನಮಗೆ ವೇಪರ್ ಪ್ರೆಷರ್ ಸಹ ಕಡಿಮೆ ಆಗ್ತಾ ಹೋಗುತ್ತೆ. ವೇಪರ್ ಪ್ರೆಷರ್ ಮತ್ತೆ ಕಡಿಮೆ ಆಗ್ತಾ ಹೋಗುತ್ತೆ ನಾವು ಟೆಂಪರೇಚರ್ ಡಿಕ್ರೀಸ್ ಮಾಡ್ತಾ ಹೋದಂತೆಲ್ಲ ಅಲ್ವಾ. ಸೊ ಅದು ಈ ರೀತಿ ಪ್ಲಾಟ್ ಬರುತ್ತೆ ಸಾಲ್ವೆಂಟ್.
ಇಲ್ಲಿ ನಾವು ಇದನ್ನ ಜಾಯಿನ್ ಮಾಡಿದ್ರೆ ಏನಾಗುತ್ತೆ, ನಮಗೆ ಈ ರೀತಿ ಸಿಗುತ್ತೆ. ಇಲ್ಲಿ ನೀವು ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ, ಅಟ್ ಸಮ್ ಪಾಯಿಂಟ್ ಏನಾಗ್ತಿದೆ ಇಲ್ಲಿ ನಮಗೆ, ಈ ಪಾಯಿಂಟ್ ಅಲ್ಲಿ ನಮಗೆ ಸಾಲ್ವೆಂಟ್ ಇನ್ ಲಿಕ್ವಿಡ್ ಸ್ಟೇಟ್, ಓಕೆ, ಇದು ಲಿಕ್ವಿಡ್ ಸ್ಟೇಟ್ ಅಲ್ಲಿ ಇದೆ ನೆನಪಿಲ್ಲಿ. ಈ ಲಿಕ್ವಿಡ್ ಸ್ಟೇಟ್ ಅಲ್ಲಿರೋ ಸಾಲ್ವೆಂಟ್ ಈ ಫ್ರೋಸನ್ ಅಂದ್ರೆ ಸಾಲಿಡ್ ಸ್ಟೇಟ್ ಅಲ್ಲಿರೋ ಸಾಲ್ವೆಂಟ್ಗೆ ಇದು ಎರಡೂ ರೀಚ್ ಆಗ್ತಿದೆ. ಸೊ ಈ ರೀಚ್ ಆಗಿರೋದನ್ನ ನಾವು ಕೆಳಗಡೆ ಪ್ಲಾಟ್ ಮಾಡಿದ್ರೆ, ಓಕೆ, ಇದನ್ನ ರೀಚ್ ಆಗಿರೋದನ್ನ ಕೆಳಗಡೆ ಪ್ಲಾಟ್ ಮಾಡಿದ್ರೆ ಏನಾಗುತ್ತೆ, ನಮಗೊಂದು ಟೆಂಪರೇಚರ್ ಸಿಗುತ್ತೆ. ಈ ಟೆಂಪರೇಚರ್ ಏನ್ ಸಿಗುತ್ತೆ, ಇದನ್ನ ನಾವು ಏನಂತ ಕರಿಬಹುದು, ಇದನ್ನ ನಾವು TF0 ಅಂತ ಕರಿಬಹುದು. ಏನಕ್ಕಂದ್ರೆ ಇದು ಬಂದ್ಬಿಟ್ಟು ಸಾಲ್ವೆಂಟ್, ನೆನ್ಪು ಮಾಡ್ಕೊಳ್ಳಿ, ಇದು ಸಾಲ್ವೆಂಟ್ ಲಿಕ್ವಿಡ್ ನಲ್ಲಿದೆ, ಇದು ಸಾಲ್ವೆಂಟ್ ಸಾಲಿಡ್ ನಲ್ಲಿದೆ. ಇಲ್ಲಿ ಏನಾಗ್ತಿದೆ, ಲಿಕ್ವಿಡ್ ಇಂದ ಸಾಲಿಡ್ ಗೆ ಕನ್ವರ್ಟ್ ಆಗ್ತಿದೆ. ಲಿಕ್ವಿಡ್ ಇಂದ ಸಾಲಿಡ್ ಗೆ ಕನ್ವರ್ಟ್ ಆಗ್ತಿದ್ರೆ ಏನಂತ ಕರಿತೀವಿ, ಇದನ್ನ ನಾವು ಫ್ರೀಸಿಂಗ್ ಅಂತ ಕರಿತೀವಿ ಅಲ್ವಾ. ಸೊ ಇದನ್ನ ನಾವು ಫ್ರೀಸಿಂಗ್ ಅಂತ ಕರಿತೀವಿ. ಈ ಫ್ರೀಸಿಂಗ್ ಏನಾಗುತ್ತೆ, ಅಟ್ ಪರ್ಟಿಕ್ಯುಲರ್ ಟೆಂಪರೇಚರ್ ಆಗ್ತಿದೆ. ಈ ಟೆಂಪರೇಚರ್ ನಾವು ಫ್ರೀಸಿಂಗ್ ಪಾಯಿಂಟ್ ಅಂತ ಕರಿತೀವಿ. ದಟ್ ಈಸ್ ಫ್ರೀಸಿಂಗ್ ಟೆಂಪರೇಚರ್ ಆಫ್ ಪ್ಯೂರ್ ಸಾಲ್ವೆಂಟ್ ಅಂತ ಇದನ್ನ ನಾವು ಕರಿಬಹುದು. ಓಕೆ, ನೆಕ್ಸ್ಟ್ ಕನ್ಸಿಡರ್, ಈಗ ಸೊಲ್ಯೂಷನ್ ಪ್ಲಾಟ್ ಮಾಡೋಣ. ಗ್ರಾಫ್ ಹೇಗೆ ಬರುತ್ತೆ, ಸೊಲ್ಯೂಷನ್ ಹೇಗೆ ಬರುತ್ತೆ, ಸಾಲ್ವೆಂಟ್ ಗಿಂತ ವೇಪರ್ ಪ್ರೆಷರ್ ಏನಾಗಿರುತ್ತೆ, ಸೊಲ್ಯೂಷನ್ ಕಡಿಮೆ ಆಗಿರುತ್ತೆ. ಅಂದ್ರೆ ಈ ಸಾಲ್ವೆಂಟ್ ಗೆ ಫಸ್ಟ್ ನಾವು ಇಲ್ಲೊಂದೇನೋ ಟೆಂಪರೇಚರ್ ಕೊಟ್ಟಿರ್ತೀವಿ ಅನ್ಕೊಳ್ಳಿ. ಓಕೆ, ಈ ಟೆಂಪರೇಚರ್ ಕೊಟ್ಟಾಗ ಆ ಸಾಲ್ವೆಂಟ್ ವೇಪರ್ ಪ್ರೆಷರ್ ಇಲ್ಲಿ ಬಂದಿರುತ್ತೆ. ಇದೇ ಟೆಂಪರೇಚರ್ ನಾವೇನಾದ್ರೂ ಸೊಲ್ಯೂಷನ್ ಗೆ ಕೊಟ್ಟಾಗ ಏನಾಗುತ್ತೆ, ಆ ಸೊಲ್ಯೂಷನ್ ಗೆ ಕೊಟ್ಟಾಗ ಅದು ಇಲ್ಲಿ ಬರಲ್ಲ, ಇಲ್ಲೆಲ್ಲೋ ಬರುತ್ತೆ. ಏನಕ್ಕಂದ್ರೆ ಈ ಸಾಲ್ವೆಂಟ್ ಇಂದ ಸೊಲ್ಯೂಷನ್ ಗೆ ಬರ್ತಾ ಏನಾಗಿರುತ್ತೆ, ವೇಪರ್ ಪ್ರೆಷರ್ ನಮಗೆ ಇಲ್ಲಿ ಡಿಕ್ರೀಸ್ ಆಗಿರುತ್ತೆ ಅಲ್ವಾ. ಸೊ ಸೊಲ್ಯೂಷನ್ ಇಲ್ಲಿ ಬರಲ್ಲ, ಇಲ್ಲೆಲ್ಲೋ ಕೆಳಗಡೆ ಬರುತ್ತೆ. ನೆಕ್ಸ್ಟ್ ಈ ಸೊಲ್ಯೂಷನ್ ಟೆಂಪರೇಚರ್ ನಾವು ಇನ್ನೂ ಡಿಕ್ರೀಸ್ ಮಾಡ್ತಾ ಹೋದಂತೆಲ್ಲ ಏನಾಗುತ್ತೆ, ನಮಗೆ ವೇಪರ್ ಪ್ರೆಷರ್ ಇನ್ನೂ ಕಡಿಮೆ ಆಗ್ತಾ ಹೋಗುತ್ತೆ ಅಲ್ವಾ. ಸೊ ಇನ್ನೂ ಕಡಿಮೆ ಆಗ್ತಾ ಹೋಗುತ್ತೆ. ಇವಾಗ ಇದನ್ನ ನಾವೇನಾದ್ರೂ ಜಾಯಿನ್ ಮಾಡಿದ್ರೆ ಏನಾಗುತ್ತೆ, ನಮಗೆ ಈ ರೀತಿ ಒಂದು ಪ್ಲಾಟ್ ಬರುತ್ತೆ. ಇದು ಯಾವ್ದ್ರದ್ದು, ಇದು ಸೊಲ್ಯೂಷನ್ದು. ಇಲ್ಲೂ ನೀವು ಅಬ್ಸರ್ವ್ ಮಾಡಿ, ಇಲ್ಲಿ ಅಟ್ ಪರ್ಟಿಕ್ಯುಲರ್ ಪಾಯಿಂಟ್ ಏನಾಗ್ತಿದೆ, ಇಲ್ಲಿ ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ಈ ಸೊಲ್ಯೂಷನ್ ಏನ್ ಪ್ಲಾಟ್ ಬರ್ತಿದೆ ಲಿಕ್ವಿಡ್ ಸ್ಟೇಟ್ ನಲ್ಲಿ ಇರೋದು, ಇದು ಬಂದ್ಬಿಟ್ಟು ಸಾಲ್ವೆಂಟ್ ಸಾಲಿಡ್ ಸ್ಟೇಟ್ ನಲ್ಲಿ ಇರೋದಕ್ಕೆ ಇದು ಬಂದ್ಬಿಟ್ಟು ಇಲ್ಲಿ ನಮಗೆ ಇಂಟರ್ಫಿಯರ್ ಆಗ್ತಿದೆ. ಈ ಪಾಯಿಂಟ್ ನ ಏನಿದೆ, ಈ ಪಾಯಿಂಟ್ ನ ನಾವೇನಂತ ಕರಿಬಹುದು, TF ಅಂತ ಕರಿಬಹುದು. ದಟ್ ಈಸ್ ಫ್ರೀಸಿಂಗ್ ಟೆಂಪರೇಚರ್ ಆಫ್ ಸೊಲ್ಯೂಷನ್ ಅಂತ ಇದನ್ನ ಕರಿಬಹುದು. ಓಕೆ, ಇವಾಗ ನಮಗೆ ಪ್ಯೂರ್ ಸ್ಟೇಟ್ ಅಲ್ಲಿ ಎಷ್ಟು ಟೆಂಪರೇಚರ್ ಇದೆ ಫ್ರೀಸಿಂಗ್ ಅಂತ ಗೊತ್ತಾಯ್ತು, ಹಾಗೆ ಸೊಲ್ಯೂಷನ್ ಅಲ್ಲೂ ಎಷ್ಟು ಫ್ರೀಸಿಂಗ್ ಟೆಂಪರೇಚರ್ ಇದೆ ಅಂತ ಗೊತ್ತಾಯ್ತು. ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿಂದ ನಮಗೆ ಇಲ್ಲಿವರೆಗೂ TF0 ಜಾಸ್ತಿ ಇದೆ. ಓಕೆ, ಅಂದ್ರೆ ಇಲ್ಲಿಂದ ನಮಗೆ ಇಷ್ಟು ಇದೆ TF0. ಓಕೆ, ಇಷ್ಟು TF0 ಇದೆ, ಇಲ್ಲಿಂದ ಇಲ್ಲಿವರೆಗೂ ಇದೆ TF0. ಅದೇ TF ಎಷ್ಟಿದೆ, ಇಲ್ಲಿಂದ ಇಷ್ಟಿದೆ ಅಲ್ವಾ. ಸೊ ಎಷ್ಟು ಇಲ್ಲಿ ನಮಗೆ ಇದು ಡಿಕ್ರೀಸ್ ಆಗ್ತಿದೆ, ಫಸ್ಟ್ ಇಷ್ಟಿತ್ತು, ಆಮೇಲೆ ಇದು ಇಷ್ಟ ಆಗ್ತಿದೆ. ಎಷ್ಟು ಡಿಕ್ರೀಸ್ ಆಗ್ತಿದೆ, ಇಷ್ಟು ನಮಗೆ ಡಿಕ್ರೀಸ್ ಆಗ್ತಿದೆ. ಇಲ್ಲೇನ್ ಗ್ಯಾಪ್ ಇದೆ ಅದನ್ನ ನಾವೇನಂತ ಕರಿತೀವಿ, ಡೆಲ್ಟಾ TF ಅಂತ ಕರಿತೀವಿ ಈ ಪ್ಲೇಸ್ ನ. ಅಂದ್ರೆ ಅದೇ ಏನಾಗಿರುತ್ತೆ, ಡಿಪ್ರೆಷನ್ ಆಫ್ ಫ್ರೀಸಿಂಗ್ ಪಾಯಿಂಟ್. ಅಂದ್ರೆ ನಮಗೆ ಎಷ್ಟು ಕಡಿಮೆ ಆಗಿದೆ, ಎಷ್ಟು ಡಿಕ್ರೀಸ್ ಆಗಿದೆ ಟೆಂಪರೇಚರ್ ಅಂತ ಹೇಳ್ಬಿಟ್ಟು ಅದನ್ನ ನಾವು ಡೆಲ್ಟಾ TF ಅಂತ ಕರಿತೀವಿ. ಈ ಡೆಲ್ಟಾ TF ನೇ ಇಲ್ಲಿ ಎಷ್ಟು ಆಗಿದೆ ಡಿಫ್ರೆನ್ಸ್, ಅದನ್ನ ನಾವು ಫಸ್ಟ್ ಇಲ್ಲಿ ಡಿಸ್ಕಸ್ ಮಾಡಿದ್ದು. ದಟ್ ಈಸ್ ಡೆಲ್ಟಾ TF ಈಕ್ವಲ್ಸ್ ಟು TF0 ಮೈನಸ್ TF. ಇದನ್ನ ಎಕ್ಸಾಮ್ ನಲ್ಲಿ ನಿಮಗೆ ಡಿಪ್ರೆಷನ್ ಆಫ್ ಫ್ರೀಸಿಂಗ್ ಪಾಯಿಂಟ್ ನ ಕ್ಯಾಲ್ಕುಲೇಟ್ ಮಾಡಿ ಅಂತನಾದ್ರೂ ಕೇಳ್ಬೋದು, ಅಥವಾ ಇದನ್ನ ನಿಮಗೆ ಡಿಕ್ರೀಸ್ ಇನ್ ಟೆಂಪರೇಚರ್ ನ ಕ್ಯಾಲ್ಕುಲೇಟ್ ಮಾಡಿ ಅಂತಾನು ಕೇಳ್ಬೋದು. ಓಕೆ, ಸೊ ಈ ಎರಡೂ ಪಾಯಿಂಟ್ ನಿಮಗೆ ಇಂಪಾರ್ಟೆಂಟ್. ಡಿಕ್ರೀಸ್ ಇನ್ ಟೆಂಪರೇಚರ್ ಎಷ್ಟಿರುತ್ತೆ ಅದನ್ನ ಸಹ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳ್ಬೋದು. ಏನಕ್ಕಂದ್ರೆ ಡಿಪ್ರೆಷನ್ ಆಫ್ ಫ್ರೀಸಿಂಗ್ ಪಾಯಿಂಟ್ ಅಂದ್ರೆ ಏನಾಗುತ್ತೆ, ಟೆಂಪರೇಚರ್ ಡಿಕ್ರೀಸ್ ಆಗುತ್ತೆ. ಇಲ್ಲಿ ನಿಮಗೆ ಡಿಕ್ರೀಸ್ ಇನ್ ಟೆಂಪರೇಚರ್ ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳ್ಬೋದು, ಅಥವಾ ಡಿಕ್ರೀಸ್ ಇನ್ ಫ್ರೀಸಿಂಗ್ ಪಾಯಿಂಟ್ ನಾದ್ರೂ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳ್ಬೋದು. ಇಲ್ಲಿ ಡೆಲ್ಟಾ TF ಅಂದ್ರೆ ಏನಾಗುತ್ತೆ, ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್. ಓಕೆ, ಅದೇ TF0 ಅಂದ್ರೆ ಏನಾಗುತ್ತೆ, ಫ್ರೀಸಿಂಗ್ ಪಾಯಿಂಟ್ ಆಫ್ ಪ್ಯೂರ್ ಸಾಲ್ವೆಂಟ್, ಬಿಕಾಸ್ ಇಲ್ಲಿ ನಾಟ್ ಇರೋದ್ರಿಂದ. TF ಅಂದ್ರೆ ಏನಾಗುತ್ತೆ, ಫ್ರೀಸಿಂಗ್ ಪಾಯಿಂಟ್ ಆಫ್ ಸೊಲ್ಯೂಷನ್. ನಿಮಗೆ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಅಂತ ಕೊಡಬಹುದು, ಅಥವಾ ಡಿಕ್ರೀಸ್ ಇನ್ ಟೆಂಪರೇಚರ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೊಡಬಹುದು, ಅಥವಾ ಡಿಕ್ರೀಸ್ ಇನ್ ಫ್ರೀಸಿಂಗ್ ಪಾಯಿಂಟ್ ಆದ್ರೂ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೊಡಬಹುದು. ಓಕೆ, ಇನ್ನೊಂದು ಏನಂದ್ರೆ ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟ್ ಏನ್ ಮಾಡಿದೀನಿ ಲಾಸ್ಟ್ ಕ್ಲಾಸ್ ನಲ್ಲಿ, ಅಲ್ಲೇನ್ ಮಾಡಿದೀನಿ ಅಂದ್ರೆ ಈ ಡೆಲ್ಟಾ TF ಇದೆಯಲ್ವಾ, ಇಲ್ಲಿ ಏನ್ ಕೊಟ್ಟಿದ್ದೀನಿ ಕೆಳಗಡೆ ಇದರದ್ದು ಅಬ್ರಿವೇಶನ್ ಬರೆಯುವಾಗ ಏನ್ ಕೊಟ್ಟಿದ್ದೀನಿ ನಾನು, TB0 ನ ಡೆಲ್ಟಾ TB0 ಅಂತ ಕೊಟ್ಟಿದ್ದೀನಿ. ಓಕೆ, ಕನ್ಸಿಡರ್ ಇಟ್ ಆಸ್ ಜಸ್ಟ್ TB0 ಅಂತ. ಓಕೆ, ಹಾಗೆ TB ನ ಏನ್ ಕೊಟ್ಟಿದ್ದೀನಿ, ಡೆಲ್ಟಾ TB ಅಂತ ಕೊಟ್ಟಿದ್ದೀನಿ. ಸೊ ಕನ್ಸಿಡರ್ ಓನ್ಲಿ TB ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ಕರೆಕ್ಟ್ ಇದೆ. ಜಸ್ಟ್ ಈ ಪಾರ್ಟ್ ಅಲ್ಲಿ, ಈ ಪಾರ್ಟ್ ಏನಿದೆ ಅಲ್ಲಿ ನಾನು ಈ ರೀತಿ ಮೆನ್ಷನ್ ಮಾಡಿದ್ದೀನಿ, ಕನ್ಸಿಡರ್ ಜಸ್ಟ್ TB0 ಅಂಡ್ TB ಅಂತ ಹೇಳ್ಬಿಟ್ಟು, ಎಲ್ಲಿ ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟ್ ಲಾಸ್ಟ್ ವಿಡಿಯೋದಲ್ಲಿ. ಓಕೆ, ನೆಕ್ಸ್ಟ್ ಈ ಡೆಲ್ಟಾ TF ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು. ಓಕೆ, ನಮಗೆ ಗೊತ್ತಿರೋ ಹಾಗೆ TF0 ಮೈನಸ್ TF ಈ ತರ ಕೆಲವೊಂದು ಡೈರೆಕ್ಟ್ ಕ್ವಶನ್ ಕೊಡಲ್ಲ 3 ಮಾರ್ಕ್ಸ್ಗೆ. ಓಕೆ, ನಮಗೆ ಕೆಲವೊಂದು ಫಾರ್ಮುಲಾ ಇದೆ, ಎಕ್ಸ್ಪ್ರೆಷನ್, ವಿ ಹ್ಯಾವ್ ಟು ಡಿರೈವ್ ದೋಸ್ ಈಕ್ವೇಶನ್ಸ್. ಕ್ವಾಂಟಿಟೇಟಿವ್ ಆಗಿ ನಾವು ಮೆಜರ್ ಮಾಡ್ಬೇಕಂದ್ರೆ ಡಿಪ್ರೆಷನ್ ಆಫ್ ಫ್ರೀಸಿಂಗ್ ಪಾಯಿಂಟ್ ನ ಏನ್ ಮಾಡ್ತೀವಿ, ಈಗ ಆಲ್ರೆಡಿ ಗೊತ್ತು, ಫಾರ್ ಡೈಲ್ಯೂಟ್ ಸೊಲ್ಯೂಷನ್ಸ್ ಇಟ್ ಈಸ್ ಎಕ್ಸ್ಪೆರಿಮೆಂಟಲಿ ಪ್ರೂವ್ಡ್ ದಟ್, ಏನಂತ ಪ್ರೂವ್ ಆಗಿದೆ,
ಡೈಲ್ಯೂಟ್ ಸೊಲ್ಯೂಷನ್ಗೆ ಅಥವಾ ಐಡಿಯಲ್ ಸೊಲ್ಯೂಷನ್ಗೆ ಡೆಲ್ಟಾ ಟಿ ಎಫ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮೊಲಾಲಿಟಿ ಅಂತ ಗೊತ್ತಾಗಿದೆ. ಹೇಗೆ ನಮಗೆ ಎಲಿವಿಯೇಷನ್ ಆಫ್ ಬಾಯ್ಲಿಂಗ್ ಪಾಯಿಂಟ್ ಅಲ್ಲಿ ಡೆಲ್ಟಾ ಟಿ ಬಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮೊಲಾಲಿಟಿ ಅಂತ ಗೊತ್ತಿತ್ತು, ಇಲ್ಲೂ ಸಹ ಅದೇ ರೀತಿ ಡೆಲ್ಟಾ ಟಿ ಎಫ್ ಬಂದ್ಬಿಟ್ಟು ಡೈರೆಕ್ಟ್ಲಿ ಪ್ರಪೋರ್ಷನಾಲಿಟಿ ಆಗಿರುತ್ತೆ ಯಾವುದಕ್ಕೆ, ಮೊಲಾಲಿಟಿಗೆ. ಇದನ್ನ ನಾವು ಏನಾದ್ರೂ ಮೊಲಾಲಿಟಿ ಪ್ರಪೋರ್ಷನಾಲಿಟಿ ಏನಿದೆ ಇದನ್ನ ತೆಗೆದ್ರೆ ಏನಾಗುತ್ತೆ, ನಮಗೆ ಇಲ್ಲೊಂದು ನಾವು ಕಾನ್ಸ್ಟೆಂಟ್ ಇಂಟ್ರೊಡ್ಯೂಸ್ ಮಾಡಬೇಕಾಗುತ್ತೆ, ಅದನ್ನೇ ನಾವು ಕೆ ಎಫ್ ಅಂತ ಇಂಟ್ರೊಡ್ಯೂಸ್ ಮಾಡ್ತೀವಿ. ಅಂದ್ರೆ ಡೆಲ್ಟಾ ಟಿ ಎಫ್ ವಿಲ್ ಬಿ ಈಕ್ವಲ್ಸ್ ಟು ಕೆ ಎಫ್ ಇಂಟು ಸ್ಮಾಲ್ ಎಂ. ಇದನ್ನ ಈಕ್ವೇಶನ್ 1 ಅಂತ ಕರೀರಿ. ಇಲ್ಲಿ ಡೆಲ್ಟಾ ಟಿ ಎಫ್ ಅಂದ್ರೆ ಏನು, ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್. ಓಕೆ, ಡೆಲ್ಟಾ ಟಿ ಎಫ್ ನ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಅಂತ ಕರಿತೀವಿ. ನೆಕ್ಸ್ಟ್ ಕೆ ಎಫ್ ನ ಏನಂತ ಕರಿಬಹುದು ನಾವು, ಕೆ ಎಫ್ ನ ಫ್ರೀಸಿಂಗ್ ಪಾಯಿಂಟ್ ಡಿಪ್ರೆಷನ್ ಕಾನ್ಸ್ಟೆಂಟ್ ಅಥವಾ ಮೋಲಾರ್ ಡಿಪ್ರೆಷನ್ ಕಾನ್ಸ್ಟೆಂಟ್ ಆರ್ ಕ್ರಿಯೋಸ್ಕೋಪಿಕ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಓಕೆ, ಇದು ತುಂಬಾ ಇಂಪಾರ್ಟೆಂಟ್. ಏನು ಕೆ ಎಫ್ ಅಥವಾ ಕೆ ಬಿ ಅನ್ನೋದು, ಇದನ್ನ ನಿಮಗೆ ಕೊಟ್ಬಿಟ್ಟು ಇದು ಯಾವ ಕಾನ್ಸ್ಟೆಂಟ್ ಈ ತರ ಯಾವ್ದಾದ್ರು ನೇಮ್ ಬರ್ಬೋದು. ಓಕೆ, ನಿಮಗೆ ಕೆ ಬಿ ನಲ್ಲೂ ಸಹ ತುಂಬಾ ನೇಮ್ಸ್ ಇದೆ ಅಲ್ವಾ, ಸೊ ನಿಮಗೆ 1 ಮಾರ್ಕ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ನಲ್ಲಿ ಕೇಳೋ ಚಾನ್ಸಸ್ ತುಂಬಾ ಇದೆ. ಕೆ ಎಫ್ ಯೂನಿಟ್ ನ ಏನಂತ ಕನ್ಸಿಡರ್ ಮಾಡಬಹುದು, ಇಲ್ಲಿ ಸಿ ಕೆ ಎಫ್ ನ ಏನಂತ ಬರ್ಕೋಬಹುದು ನಾವು, ಕೆ ಎಫ್ ವಿಲ್ ಬಿ ಈಕ್ವಲ್ಸ್ ಟು ಡೆಲ್ಟಾ ಟಿ ಎಫ್ ಡಿವೈಡೆಡ್ ಬೈ ಮೊಲಾಲಿಟಿ ಅಂತ ಬರ್ಕೋಬಹುದಾ ಅಲ್ವಾ. ಸೊ ಕೆ ಎಫ್ ಯೂನಿಟ್ ಏನಾಗುತ್ತೆ, ಇಲ್ಲಿ ನಾವು ನೋಡಿದ್ರೆ ಕೆ ಎಫ್ ಡೆಲ್ಟಾ ಟಿ ಎಫ್ ಏನಾಗುತ್ತೆ, ನಮಗೆ ಕೆಲ್ವಿನ್ ಇದೆ, ಮೊಲಾಲಿಟಿ ಏನಿದೆ ಮೋಲ್ ಪರ್ ಕೆ ಜಿ ಇದೆ. ಸೊ ಇಲ್ಲೇನಾಗುತ್ತೆ ಕೆಲ್ವಿನ್ ಕೆ ಜಿ ಪರ್ ಮೋಲ್ ಆಗುತ್ತೆ. ಕೆ ಎಫ್ ಯೂನಿಟ್ ಬಂದ್ಬಿಟ್ಟು ನಮಗೆ ಕೆಲ್ವಿನ್ ಕೆ ಜಿ ಪರ್ ಮೋಲ್ ಆಗಿರುತ್ತೆ. ನೆಕ್ಸ್ಟ್ ನಮಗೆ ಎಂ ಅಂದ್ರೆ ಗೊತ್ತಲ್ವಾ, ಏನು ಎಂ ಅಂದ್ರೆ ಮೊಲಾಲಿಟಿ. ಮೊಲಾಲಿಟಿ ಏನಂದ್ರೆ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಡಿಸಾಲ್ವ್ಡ್ ಇನ್ 1 kg ಆಫ್ ಸಾಲ್ವೆಂಟ್. ಇವಾಗ ಈ ಮೊಲಾಲಿಟಿನ ನೀವು ಎಕ್ಸ್ಪ್ರೆಷನ್ ರೂಪದಲ್ಲಿ ಬರೆದ್ರೆ ಹೇಗಿರುತ್ತೆ, ಎಂ ಈಕ್ವಲ್ಸ್ ಟು ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಡಿವೈಡೆಡ್ ಬೈ ಮಾಸ್ ಆಫ್ ಸಾಲ್ವೆಂಟ್. ಅದನ್ನ ನಾವು ಕೆಜಿ ನಲ್ಲಿ ಬರ್ಕೋಬೇಕು. ಕನ್ಸಿಡರ್ ಇಲ್ಲಿ ಒಂದು ನಾನ್ ವೊಲಟೈಲ್ ಸಲ್ಯೂಟ್ ನ ವೊಲಟೈಲ್ ಸಾಲ್ವೆಂಟ್ ಗೆ ಆಡ್ ಮಾಡಿದೀವಿ ಅಲ್ವಾ. ಸೊ ಇಲ್ಲಿ ಏನಾಗುತ್ತೆ, ಸಾಲ್ವೆಂಟ್ ನ 1 ಅಂತ ಕನ್ಸಿಡರ್ ಮಾಡಿ, ಈ ಸಲ್ಯೂಟ್ ನ 2 ಅಂತ ಕನ್ಸಿಡರ್ ಮಾಡಿ. ಸೊಲ್ಯೂಷನ್ ಅಲ್ಲಿ ಏನಿರುತ್ತೆ 1+2 ಇರುತ್ತೆ ಅಲ್ವಾ. ಸೊ 1+2 ಇರುತ್ತೆ ಸೊಲ್ಯೂಷನ್ ಅಲ್ಲಿ. ಈ ಸೊಲ್ಯೂಷನ್ ಅಲ್ಲಿ ಎಕ್ಸಾಕ್ಟ್ ಆಗಿ ಏನಿರುತ್ತೆ, ನಮಗೆ ವೇಟ್ ಇರುತ್ತೆ, ಕಾನ್ಸಂಟ್ರೇಷನ್ ಇರುತ್ತೆ, ಯಾವ್ದು 1 ಇರುತ್ತೆ 2 ಇರುತ್ತೆ ಅಲ್ವಾ. ಪೇಪರ್ ಪ್ರೆಷರ್ ಇರಲ್ಲ 2, ಬಟ್ ನಮಗೆ ವೇಟ್ ಕಾನ್ಸಂಟ್ರೇಷನ್ ಎಲ್ಲ ಇರುತ್ತೆ 2 1 ಅಲ್ವಾ. ಈ ಸಿಚುವೇಶನ್ ಅಲ್ಲಿ ಎಲ್ಲಾದನ್ನು ಗ್ರಾಮ್ ನಲ್ಲೇ ಆಡ್ ಮಾಡಿದೀವಿ ಅಂತ ಅನ್ಕೊಳ್ಳಿ. ಗ್ರಾಮ್ ನಲ್ಲೇ ಆಡ್ ಮಾಡಿದಾಗ ಏನಾಗುತ್ತೆ, ಒಂದು ವೇಟ್ ಎಷ್ಟಿರುತ್ತೆ, W1 ಗ್ರಾಮ್ ಇದೆ ಇರುತ್ತೆ ವೇಟ್. ಓಕೆ, 2 ಎಷ್ಟಿರುತ್ತೆ, W2 ಗ್ರಾಮ್ ಇರುತ್ತೆ. ಓಕೆ, ಹಾಗೆ ಮೋಲಾರ್ ಮಾಸ್ ಆಫ್ 1 ಮೋಲಾರ್ ಮಾಸ್ ಆಫ್ 2 ಯೂನಿಟ್ ಏನಾಗಿರುತ್ತೆ, ಗ್ರಾಮ್ ಪರ್ ಮೋಲ್ ಆಗಿರುತ್ತೆ. ಸೊ ಇಲ್ಲೆಲ್ಲ ಗ್ರಾಮ್ ನಲ್ಲೇ ಇರುತ್ತೆ. ನಾವೇನಾದ್ರೂ ಇಲ್ಲಿ ತಗೋಬೇಕು ಹೆಲ್ಪ್ ಅಂದ್ರೆ, ಇಲ್ಲಿ ಏನಾಗುತ್ತೆ ಸಿ, ಇಲ್ಲಿ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಏನಾಗುತ್ತೆ, ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಏನ್ ಬರ್ಕೋಬಹುದು, N2 ಅಂತ ಬರ್ಕೋಬಹುದು ಅಲ್ವಾ. ಮಾಸ್ ಆಫ್ ಸಾಲ್ವೆಂಟ್ ನ ಏನ್ ಬರ್ಕೋಬೇಕು, ಕೆಜಿಲ್ ಬರ್ಕೋಬೇಕು. ಇಲ್ಲಿ ಸಾಲ್ವೆಂಟ್ ಯಾವುದು 1. ಸೊ ಇಲ್ಲಿ ಒಂದು ಸಾಲ್ವೆಂಟ್ ಎಷ್ಟಿದೆ ಮಾಸ್, ಒಂದು ಸಾಲ್ವೆಂಟ್ W1 ಗ್ರಾಮ್ ಇದೆ ಅಲ್ವಾ. W1 ಗ್ರಾಮ್ ಇದೆ ಯಾವುದು ಸಾಲ್ವೆಂಟ್. ಇದು ಗ್ರಾಮ್ ನಲ್ಲಿ ಇರೋದನ್ನ ನಾವು ಕೆಜಿ ಕನ್ವರ್ಟ್ ಮಾಡಬೇಕು. ಏನಕ್ಕಂದ್ರೆ ನಾವಿಲ್ಲಿ ಕೆಜಿಲೇ ಆಡ್ ಮಾಡಬೇಕು. ಕೆಳಗಡೆ ಡಿನಾಮಿನೇಟರ್ ಮಾತ್ರ ಕನ್ವರ್ಟ್ ಮಾಡಬೇಕು, ನ್ಯೂಮರೇಟರ್ ಕನ್ವರ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಏನಕ್ಕಂದ್ರೆ ಇಲ್ಲಿ ಮೋಲಾರ್ ಮಾಸು ಗ್ರಾಮ್ ಪರ್ ಮೋಲ್ ಇರುತ್ತೆ, ಇದು ಸಹ ವೇಟ್ ಗ್ರಾಮ್ ಅಲ್ಲಿ ಇರುತ್ತೆ ಅಲ್ವಾ. ಸೊ ಅದಕ್ಕೆ ನಾವಿದು ಎಲ್ಲಾದು ಗ್ರಾಮ್ ನಲ್ಲೇ ಇರುತ್ತೆ, ಇಲ್ಲಿ ನಮ್ಗೆ ಗ್ರಾಮ್ ನಲ್ಲೇ ಇಟ್ಕೋಬೇಕು ಕೂಡ. ಓಕೆ, ಇದನ್ನ ಮಾತ್ರ ಕೆಜಿ ಸಾಲ್ವೆಂಟ್ ನ ನಾವು ಕನ್ವರ್ಟ್ ಮಾಡಬೇಕು. ಈ ಕೆಜಿ ಸಾಲ್ವೆಂಟ್ ಕನ್ವರ್ಟ್ ಮಾಡಬೇಕೆ ನಾವಿಲ್ಲಿ ಗ್ರಾಮ್ ಅಲ್ಲಿ ಇದೆ. ಸೊ ನಮಗೆ ಏನಂತ ಬರ್ಕೋಬಹುದು ನಾವು, 1000 ಗ್ರಾಮ್ ಈಸ್ ಈಕ್ವಲ್ಸ್ ಟು 1 kg ಅಂತ ಬರ್ಕೊಂತೀವಿ ಅಲ್ವಾ. 1000 ಗ್ರಾಮ್ ಈಕ್ವಲ್ಸ್ ಟು 1 kg. ನಮ್ಮ ಹತ್ರ ಎಷ್ಟಿದೆ, W1 ಗ್ರಾಮ್ ಇದೆ. ಇದು ಎಷ್ಟು ಕೆಜಿ ಆಗುತ್ತೆ, 1 into W1 by 1000. ಇಷ್ಟು ಕೆಜಿ ನಮಗೆ ಆಗುತ್ತೆ ಯಾವ್ದ್ರದ್ದು, W1 ನಾವು ಕನ್ವರ್ಟ್ ಮಾಡಿದಾಗ. ಸೊ ಅದನ್ನ ಇಲ್ಲಿ ಬರ್ಕೊಳ್ಳಿ, ಅಂದ್ರೆ W1 divided by 1000. ಇಫ್ ವಿ ರೈಟ್ ದಿಸ್ ಒನ್ ಅಂದ್ರೆ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಏನಾಗುತ್ತೆ, N2 ಅಂದ್ರೆ ಏನ್ ಬರ್ಕೋಬಹುದು ನಾವು, ಇದನ್ನ W2 ಡಿವೈಡೆಡ್ ಬೈ M2 ಅಂತ ಬರ್ಕೋಬಹುದು ಅಲ್ವಾ, ವೇಟ್ ಬೈ ಮೋಲಾರ್ ಮಾಸ್. ಹಾಗೆ ನಮಗೇನಿದೆ W1 ಡಿವೈಡೆಡ್ ಬೈ 1000 ಇದೆ. ಇದನ್ನ ಮೇಲೆ ಕಳಿಸಿದ್ರೆ ಏನಾಗುತ್ತೆ, ನಮಗೆ ಇದು W2 ಡಿವೈಡೆಡ್ ಬೈ M2 ಇಂಟು 1000 ಡಿವೈಡೆಡ್ ಬೈ W1 ಆಗುತ್ತೆ. ಇದನ್ನ ಈಕ್ವೇಶನ್ 2 ಅಂತ ಕರೀರಿ. ಓಕೆ, ಈ ಮೊಲಾಲಿಟಿ ಏನ್ ಬಂದಿದೆ ಅದನ್ನ ಈ ಈಕ್ವೇಶನ್ 2 ನ ಈ ಈಕ್ವೇಶನ್ 1 ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಅಂದ್ರೆ ಇಲ್ಲಿ ಮೊಲಾಲಿಟಿ ಏನಿದೆ ಈ ಮೊಲಾಲಿಟಿ ಜಾಗದಲ್ಲಿ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿ. ಇಫ್ ಈ ಸಬ್ಸ್ಟಿಟ್ಯೂಟ್ ಈಕ್ವೇಶನ್ 2 ಇನ್ 1 ಅಂದ್ರೆ ನಮಗೆ ಏನ್ ಸಿಗುತ್ತೆ, ವಿಲ್ ಗೆಟ್ ಡೆಲ್ಟಾ ಟಿ ಎಫ್ ಈಸ್ ಈಕ್ವಲ್ಸ್ ಟು ಕೆ ಎಫ್ ಇಂಟು W2 ಇಂಟು 1000 divided by
m2 ಇಂಟು W1 ಇದು ನಮಗೆ ಸಿಗುತ್ತೆ. ಇದನ್ನೇ ನಾವು ಏನಾದ್ರೂ ಈ m2 ನ ಈ ಕಡೆ ತಗೊಂಡು ಡೆಲ್ಟಾ TF ನ ಈ ಕಡೆ ಕಳಿಸಿದ್ರೆ ಏನಾಗುತ್ತೆ, m2 ಈಸ್ ಈಕ್ವಲ್ಸ್ ಟು KF ಇಂಟು W2 ಇಂಟು 1000 divided by delta TF into W1. Though this will be our final equation. ಇದೇ ನಮಗೆ final equation to calculate depression in freezing point. Depression in freezing point ಎಲ್ಲಿದೆ, ಇಲ್ಲಿದೆ. ಓಕೆ, ಓವರ್ ಆಲ್ ಆಗಿ ಈ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಫಾರ್ಮುಲಾನ ನಾವು ಹೇಗೆ ಬರೀಬಹುದು, m2 ಈಕ್ವಲ್ಸ್ ಟು KF ಇಂಟು W2 ಇಂಟು 1000 ಡಿವೈಡೆಡ್ ಬೈ ಡೆಲ್ಟಾ TF ಇಂಟು W1. ಇಲ್ಲಿ ನಮಗೆ m2 ಅನ್ನೋದು ಮೋಲಾರ್ ಮಾಸ್ ಆಫ್ ಸಲ್ಯೂಟ್ ಆಗಿರುತ್ತೆ. ನೆಕ್ಸ್ಟ್ KF ಅಂದ್ರೆ ಏನು, KF ಅಂದ್ರೆ ಕಾನ್ಸ್ಟೆಂಟ್. ಏನ್ ಕಾನ್ಸ್ಟೆಂಟ್, ಫ್ರೀಸಿಂಗ್ ಪಾಯಿಂಟ್ ಡಿಪ್ರೆಷನ್ ಕಾನ್ಸ್ಟೆಂಟ್ ಆರ್ ಮೋಲಾರ್ ಡಿಪ್ರೆಷನ್ ಕಾನ್ಸ್ಟೆಂಟ್ ಆರ್ ಟೆಸ್ಕೋಪಿಕ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಸೊ ಡೆಲ್ಟಾ TF ಅಂದ್ರೆ ಏನು, ಡೆಲ್ಟಾ TF ಅಂದ್ರೆ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್. ಸೊ W1 ಹಾಗೆ W2 ಅಂದ್ರೆ ಏನು, W1 ಅಂದ್ರೆ ಮಾಸ್ ಆಫ್ ಸಾಲ್ವೆಂಟ್, W2 ಅಂದ್ರೆ ಮಾಸ್ ಆಫ್ ಸಲ್ಯೂಟ್. ಅಂದ್ರೆ W1 and W2 are masses of the solvent and solute respectively. Next, KF and KB depends on nature of solvent. Okay, ಇಲ್ಲಿ ನಿಮಗೆ ಗೊತ್ತಿರಬೇಕು, ಈಗ ಆಲ್ರೆಡಿ ನಾವೇನು ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟ್ ಅಲ್ಲಿ KB ನ ಡಿಸ್ಕಸ್ ಮಾಡಿದ್ವಿ ಕಾನ್ಸ್ಟೆಂಟ್, ಅದು ಹಾಗೆ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಅಲ್ಲಿ KF ಏನ್ ಬರುತ್ತೆ, ಇದೆರಡೂ ಸಹ ನಮಗೆ ನೇಚರ್ ಆಫ್ ಸಾಲ್ವೆಂಟ್ ಮೇಲೆ ಇದು ಡಿಪೆಂಡ್ ಆಗಿದೆ. ಓಕೆ, ನಮಗೆ ಸಾಲ್ವೆಂಟ್ ನೇಚರ್ ಏನಾದ್ರೂ ವೊಲಟೈಲ್ ಅಥವಾ ನಾನ್ ವೊಲಟೈಲ್ ಚೇಂಜ್ ಆದ್ರೆ ಈ KB ಹಾಗೆ KF ಚೇಂಜ್ ಆಗ್ತಾ ಹೋಗುತ್ತೆ. ಎಕ್ಸ್ಪ್ರೆಷನ್ ನಾವು ಯಾವ ರೀತಿ ಹೇಳ್ಬೋದು ಅಂತ ಅಂದ್ರೆ, KF is equals to R into M1 into TF square divided by 1000 into delta fuse H. ಹಾಗೆ KB equals to R into M1 into TB square divided by 1000 into delta web H ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ನಿಮಗೆ R ಅಂದ್ರೆ ಗ್ಯಾಸ್ ಕಾನ್ಸ್ಟೆಂಟ್. ಓಕೆ, ಇದರಲ್ಲಿ R ಗ್ಯಾಸ್ ಕಾನ್ಸ್ಟೆಂಟ್. ಓಕೆ, ಇದೆರಡು ಕಾನ್ಸ್ಟೆಂಟ್, ಗ್ಯಾಸ್ ಕಾನ್ಸ್ಟೆಂಟ್. ನಿಮಗೆ KF KB ಗೊತ್ತು. ಓಕೆ, ಕಾನ್ಸ್ಟೆಂಟ್ಗಳು ಏನು ಅಂತ ಹೇಳಿ. ಇಲ್ಲಿ ಎರಡು M1 ಇದೆ. M1 ಅಂದ್ರೆ ಏನು, ಮೋಲಾರ್ ಮಾಸ್ ಆಫ್ ಸಾಲ್ವೆಂಟ್. ಓಕೆ, ಹಾಗೆ ನಾವು KF ನ ಕನ್ಸಿಡರ್ ಮಾಡಿದ್ರೆ ಇಲ್ಲಿ ಟೆಂಪರೇಚರ್, ಫ್ರೀಸಿಂಗ್ ಟೆಂಪರೇಚರ್ ಬರುತ್ತೆ. ಓಕೆ, ಅದೇ KB ನ ಕನ್ಸಿಡರ್ ಮಾಡಿದ್ರೆ ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟ್ ಅಲ್ಲಿ ನಮಗೆ ಬಾಯ್ಲಿಂಗ್ ಟೆಂಪರೇಚರ್ ಬರುತ್ತೆ, ಅದರಗಳ ಸ್ಕ್ವೇರ್. ಓಕೆ, ಅಂದ್ರೆ TF ಅಂದ್ರೆ ಫ್ರೀಸಿಂಗ್ ಪಾಯಿಂಟ್ ಆಫ್ ದ ಪ್ಯೂರ್ ಸಾಲ್ವೆಂಟ್, ಹಾಗೆ TB ಅಂದ್ರೆ ಬಾಯ್ಲಿಂಗ್ ಪಾಯಿಂಟ್ ಆಫ್ ಪ್ಯೂರ್ ಸಾಲ್ವೆಂಟ್. ಓಕೆ, ನೆಕ್ಸ್ಟ್ ಡೆಲ್ಟಾ ಫ್ಯೂಸ್ H ಇಲ್ಲಿ ಏನ್ ಬರುತ್ತೆ, ಇಲ್ಲಿ ಏನಾಗುತ್ತೆ, ಫ್ಯೂಷನ್ ಆಗುತ್ತೆ. ಸಿ, ಫ್ರೀಸಿಂಗ್ ಅಂದ್ರೆ ಏನಾಗುತ್ತೆ, ಫ್ರೀಸಿಂಗ್ ನಲ್ಲಿ ಲಿಕ್ವಿಡ್ ಇಂದ ಸಾಲಿಡ್ ಗೆ ಆಗುತ್ತೆ. ಇಲ್ಲೆಲ್ಲ ಮಾಲಿಕ್ಯೂಲ್ಸ್ ದೂರ ಇರುತ್ತೆ ಅಲ್ವಾ, ಇಲ್ಲಿ ಇದು ಹತ್ರ ಆಗುತ್ತೆ, ಅಂದ್ರೆ ಫ್ಯೂಸ್ ಆಗುತ್ತೆ ಇಲ್ಲಿ ಮಾಲಿಕ್ಯೂಲ್ಸ್, ಅದಕ್ಕೆ ಇಲ್ಲಿ ಡೆಲ್ಟಾ ಫ್ಯೂಸ್ H ಬರುತ್ತೆ. ಓಕೆ, ಹಾಗೆ ಇಲ್ಲಿ ಏನಾಗುತ್ತೆ, ನಮಗೆ ಬಾಯ್ಲಿಂಗ್ ಪಾಯಿಂಟ್ ಅಂದ್ರೆ ಇಲ್ಲಿ ಲಿಕ್ವಿಡ್ ಅಲ್ಲಿ ಇರುತ್ತೆ, ಇದು ಏನಾಗುತ್ತೆ ನೆಕ್ಸ್ಟ್ ಎವಾಪರೇಟ್ ಆಗುತ್ತೆ. ಎವಾಪರೇಟ್ ಆಗ್ಬೇಕಂದ್ರೆ ಏನಾಗಬೇಕು, ಲಿಕ್ವಿಡ್ ಇಂದ ಗ್ಯಾಸ್ ಗೆ ಬರಬೇಕು, ಅದಕ್ಕೆ ಎವಾಪರೇಟ್ ಆಗುತ್ತೆ. ಅಂದ್ರೆ ಇದು ನಮಗೆ ಡೆಲ್ಟಾ ಎವಾಪರೇಷನ್ H ಅಂತ ಕರಿತೀವಿ. ಅಂದ್ರೆ ಇವೆರಡನ್ನೂ ಏನ್ ಕರಿಬಹುದು ಅಂದ್ರೆ ಡೆಲ್ಟಾ ಫ್ಯೂಸ್ H ಅಂಡ್ ಡೆಲ್ಟಾ ವ್ಯಾಪ್ H present the enthalpies of the fusion and evaporation of solvent respectively. ಅಂದ್ರೆ ಒಂದು ಸಾಲ್ವೆಂಟ್ ಎಂಥಲ್ಪೀಸ್ ಎಷ್ಟಿರುತ್ತೆ, ಎಂಥಲ್ಪಿ ಆಫ್ ಫ್ಯೂಷನ್ ಹಾಗೆ ಎಂಥಲ್ಪಿ ಆಫ್ ಎವಾಪರೈಸೇಷನ್, ಅದರದ್ದು ನಾವು ಇಲ್ಲಿ ಡೆಲ್ಟಾ ಫ್ಯೂಸ್ H ಅಂಡ್ ಡೆಲ್ಟಾ ವ್ಯಾಪ್ H ಅಂತ ಬರೀತೀವಿ. ಓಕೆ, ಎಲ್ಲಾ ಸೇಮ್ ಇರುತ್ತೆ. ಇಲ್ಲಿ ಈ ಸ್ಕ್ವೇರ್ ಏನಿರುತ್ತೆ ಇದು ಬಂದ್ಬಿಟ್ಟು ಹಾಗೆ ಇದು ಬಂದ್ಬಿಟ್ಟು ಚೇಂಜ್ ಇರುತ್ತೆ. ಇಲ್ಲಿ ಮಿಕ್ಕಿರೋದೆಲ್ಲ ಸೇಮ್ ಇರುತ್ತೆ, KB ಹಾಗೆ KF ನಡುವೆ. ಓಕೆ, ಇಲ್ಲಿ ಫ್ರೀಸಿಂಗ್ ಆಗಿರೋದ್ರಿಂದ TF ತಗೊಂತೀವಿ, ಇಲ್ಲಿ ಬಾಯ್ಲಿಂಗ್ ಆಗಿರೋದ್ರಿಂದ ಬಾಯ್ಲಿಂಗ್ ಟೆಂಪರೇಚರ್ ತಗೊಂತೀವಿ, ಹಾಗೆ ಇಲ್ಲಿ ಗ್ಯಾಸ್ಗೆ ಕನ್ವರ್ಟ್ ಆಗ್ತಿರೋದ್ರಿಂದ ಬಾಯ್ಲಿಂಗ್ ಆಗ್ತಿರೋದ್ರಿಂದ ವೇಪರ್ ತಗೊಂಡ್ರೆ, ಇಲ್ಲಿ ಫ್ರೀಸಿಂಗ್ ಆಗ್ತಿರೋದ್ರಿಂದ ಫ್ಯೂಷನ್ ತಗೊಂತೀವಿ. ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.